ಒಂದು ಸಾಗರದ ಮುಂದೆ ನಾವು ನಿಂತರೆ ನಾವು ಅಲ್ಪರು ಅತ್ಯಲ್ಪರ ಕಾಣ್ತೇವೆ. ಪರ್ವತದ ಮುಂದೆ ನಾವು ನಿಂತರೆ ಒಂದು ಅಣುವಾಗಿ ಕಾಣ್ತೇವೆ. ಶಂಕರಾಚಾರ್ಯರು ಸಾಗರವನ್ನ ಮತ್ತು ಮನುಷ್ಯನನ್ನ ಹೇಗೆ ಸಮೀಕರಣ ಮಾಡಿದ್ದಾರೆ ಅಂದರೆ, ಸಾಗರದಿಂದ ಒಂದು ಬೊಗಸೆ ನೀರನ್ನ ಕೈಗೆ ತೆಗೆದುಕೊಂಡ್ರೆ ಇಲ್ಲಿರುವುದು ನೀರು, ಅದು ನೀರು ಅಂದರೆ ಅಲ್ಲಿಂದಲೇ ಬಂದಂತಹ ಅಣು ಅಥವಾ ಕಣ. ನಾವು ಅದು ಬೆರೆತರೆ ಮತ್ತೆ ಸಾಗರವಾಗ್ತೇವೆ. ಇದನ್ನೇ ಅದ್ವೈತ ತತ್ವವನ್ನಾಗಿ ಅವರು ನಮಗೆ ಕೊಟ್ಟರು. ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿನ್ನೆಯಿಂದಲೂ ನಾವು ಪರ್ವತ ಜ್ಞಾನಿಗಳ ಮುಂದೆ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸಮಯವಿಲ್ಲದೆ ಇರತಕ್ಕಂಥವರಿಗೆ ಪ್ರಚಲಿತದ ವಿಚಾರಗಳನ್ನು ತೆಗೆದುಕೊಂಡು ಆ ವಿಚಾರಗಳನ್ನು ಮುಣಿಸುವಂತಹ ಪೂರಣವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶ್ರೀ ಸೋಮಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ. ಅನುಭವಿಗಳು, ಗ್ರಾಹಕ ಸಂಘಟನೆಯ ನೇತಾರರು ಮತ್ತು ಮಾಧ್ಯಮ ತಜ್ಞರು. ಅವರು ನಿನ್ನೆ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ, ಚರ್ಚೆಗಳನ್ನು ಮುಂದುವರಿಸ್ತಾರೆ. ಮತ್ತೊಬ್ಬರು ತಮ್ಮ ಧ್ವನಿಯಿಂದಲೇ ಗುರುತಿಸಿಕೊಂಡಿರ್ತಕ್ಕಂಥ, ಮನೆ ಮಾತಾಗಿರ್ತಕ್ಕಂಥ ಮತ್ತು ಖ್ಯಾತ ಲೇಖಕಿಯಾಗಿರ್ತಕ್ಕಂಥ ಅನುಭವಿ ಶ್ರೀಮತಿ ಕೆ ಸುಮತಿಯವರು ನಮ್ಮೊಟ್ಟಿಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಂಚಾರಿ ಸಾರಥಿಯ ಬಗ್ಗೆ ಕೊನೆಯ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ ನಿನ್ನೆ. ಅದರ ಮುಂದುವರೆದ ಭಾಗವನ್ನ ತಾವು ಹೇಳ್ಬಹುದೇ? ನೋಡಿ, ಸಂಚಾರ ಸಾರಥಿಯಲ್ಲಿ ಇನ್ನೊಂದು ವೈಶಿಷ್ಟ್ಯ, ಹೇಗೆ ಅದು ಪಾಪ್ಯುಲರ್ ಆಗುತ್ತೆ, ಅದು ಹೋಗಲ್ಲ ಅನ್ನೋದಕ್ಕೆ ಈ ಫೋನ್ ಬಂದಿದ್ದು ಎಲ್ಲ ಹೇಳಿದ್ರು. ಯಾರು ಬಳಸಿಲ್ಲೋ ಗೊತ್ತಿಲ್ಲೋ ಮಾಡಿದ್ದಾರೆ. ಅದರಲ್ಲಿ ಒಂದು ಆಸ್ಪೆಕ್ಟ್ ಇದೆ, ಏನು ಬಹಳ ಮುಖ್ಯವಾಗಿ ಅಂದರೆ, ಈಗ ನಿಮ್ಮ ಹೆಸರಲ್ಲಿ ನಾನು 4 ಸಿಮ್ ತಗೋತೀನಿ. ಮಾಡೋರು ಮೋಸಕ್ಕೋಸ್ಕರನೇ, ಫ್ರಾಡ್ ಮಾಡೋಕ್ಕೋಸ್ಕರ ತಗೋತಾರೆ. ಈಗ ನನಗೆ ಗೊತ್ತಿಲ್ಲ, ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಯಾರೋ ಸಿಮ್ ತೊಗೊಂಡಿದ್ದಾರೆ. ನನಗೆ ಹೆಂಗೆ ಗೊತ್ತಾಗಬೇಕು? ಯಾವ ಥರನೂ ಗೊತ್ತಾಗಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಚಾರ ಸಾರಥಿಯಲ್ಲಿ ನೀವು ಕಂಡಿಡ್ಬೋದು. ಭಾಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಪೋಸ್ ಈ ಯಾರು ಬಳಕೆಗೆ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲದೆ, ಅವ್ರು ಏನಾರು ಟೆರರಿಸಮೋ ಅಥವಾ ಅಕ್ರಮ ಮಾಡಿ ಸಿಕ್ಕಾಕೊಂಡ್ರು ಅಂತ ಹೇಳಿದರೆ, ಟುಡೇ ದ ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ಯು. ನಿಮ್ಮ ಮೇಲೆ ಜವಾಬ್ದಾರಿ. ಪೊಲೀಸ್ನವ್ರು ಹಿಡಿದ್ರೆ ನೀವು ಪ್ರೂವ್ ಮಾಡಬೇಕು, ನಂದಲ್ಲ. ಹೇಗೆ ಪ್ರೂವ್ ಮಾಡ್ತೀವಿ? ನಿಮ್ಗೆ ಯಾವ ಸೋರ್ಸ್ ಇದೆ? ಯಾವುದೂ ಇಲ್ಲ. ಸೊ ಆ ದೃಷ್ಟಿಯಿಂದ ಸಂಚಾರ ಸಾರಥಿಯಲ್ಲಿ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕೊಟ್ಟಿದ್ದಾರೆ ಇಟ್ ಇಸ್ ಹೌದು ಗೊತ್ತಾಗತ್ತೆ. ನೀವು ಹೋಗಿ ನೋಡ್ಬೋದು. ನಿಮ್ಮ ಹೆಸರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಈಗ ಅದಾದ್ಮೇಲೆ ಇಲ್ಲ, ಆಧಾರ್ ನೀವು ತರಬೇಡಿ. ಆಧಾರ್ ಐ ಆಮ್ ಗೋಯಿಂಗ್ ಟು ಸಂಚಾರ ಸಾರಥಿಯಲ್ಲಿ ಇದು ಈ ಅಂಶ ಇದೆ. ನಿಮ್ಮ ಸಿಮ್ಮು ಅದನ್ನ ಬಿಟ್ಟು ನೀವು ನೋಡಿಲ್ಲ, ನಿಮ್ ತಪ್ಪಾಗತ್ತೆ. ನಿಮ್ಮ ಜಾಗೃತೆಯಲ್ಲಿರ್ಬೇಕು. ನಾವು ಸುಮಾರು ಕಡೆ ಹೇಳ್ತಾ ಇದ್ದೀವಿ, ಸಂಚಾರ ಸಾರಥಿ ಡೌನ್ಲೋಡ್ ಮಾಡ್ಕೊಳ್ಳಿ, ಸಂಚಾರ ಸಾರಥಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ನೀವು ಫಿಕ್ಸ್ ಮಾಡಿದ್ರೆ ನಿಮ್ಗೆ ಎಷ್ಟಿದೆ ಅಂತ ಈಗ ನೀವು ಎವಿಡೆನ್ಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಅದನ್ನು ತಗೊಂಡು ಸರ್ಕಾರ ಮಾಡಿದ್ದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ ತಪ್ಪಾಗತ್ತೆ ಅಂತ ಜನಕ್ಕೆ ಎಚ್ಚರಿಕೆ ಮಾಡ್ತಾರೆ. ಅಂದ್ರೆ ಸೋಮಶೇಖರ್ ಅವರೇ, ನೀವು ಹೇಳೋದು ಈಗ ಸಂಚಾರ ಸಾರಥಿ ಹಾಕೊಂಡ್ ಆದ್ಮೇಲೆ ನನ್ನ ಹೆಸರಿನ ಸಿಮ್ಮು ಯಾರ ಹತ್ರನೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಅಂತ ನೀವು ಪ್ರೆಸಂಪ್ಷನ್, ಅದು ಒಂದು. ಅಲ್ಲಿ ಸುಮಾರು ಜನ ಅಕಸ್ಮಾತ್ ಇದ್ರೂನು ಅದರ ಜವಾಬ್ದಾರಿ ನನ್ನದಲ್ಲ. ನಾನ್ ಸಂಚಾರ ಸಾರಥಿ ಹಾಕೊಂಡಿರೋದ್ರಿಂದ ಹಂಗ ಹಾಕೊಂಡಿರಲ್ಲ. ನೀವು ನೋಡ್ಬೇಕಾದ್ರೆ ಆ ಸಂಚಾರ ಸಾರಥಿಯಲ್ಲಿ ನಿಮ್ಮ ಹೆಸರಲ್ಲಿ ಯಾರು ಸಿಮ್ ಯೂಸ್ ಮಾಡ್ತಾ ಇದಾರೆ ಅಂತ ನೋಡ್ಕೋಬೇಕು. ಅದರ ಅವಕಾಶ, ಅಪ್ಲಿಕೇಶನ್, ಆಪ್ಸ್ ಅಂದ್ರೇನು, ಅಪ್ಲಿಕೇಶನ್ ಅಲ್ಲಿ ನೀವೆಲ್ಲ ತೋರ್ಸತ್ತೆ. ಈಗ ಉದಾಹರಣೆ ಪ್ಯಾರಲಲ್ ಆಗಿ ಟ್ರೈ ಇಂಟ್ರೊಡ್ಯೂಸ್ ಮಾಡಿ, D&D ಅಂತ ಇಂಟ್ರೊಡ್ಯೂಸ್ ಮಾಡಿ, ಡೂ ನಾಟ್ ಡಿಸ್ಟರ್ಬ್ ಅಂತ. ಅದು ಫ್ರೀ ಆಫ್ ಕಾಸ್ಟ್. ನೀವು ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಮಾಡಿದ ತಕ್ಷಣ ಒಂದು ಮೊಬೈಲಲ್ಲಿ 2 ಸಿಮ್ ಇರುತ್ತೆ. 2 ಸಿಮ್ಗೆ ನೀವು ಫಿಕ್ಸ್ ಮಾಡ್ಕೋಬಹುದು. ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ನೀವು ನಿಮ್ಮ ಎಕ್ವಿಪ್ಮೆಂಟ್ ರೆಡಿ ಇದೆ. ಈಗ ಯಾವ್ದಾರೆ ಫೋನ್ ಕಾಲ್ ಬರುತ್ತೆ, ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್ ಇತ್ಯಾದಿ ಎಲ್ಲ ಬರುತ್ತೆ. ಇಮಿಡಿಯೇಟ್ ಆಗಿ ನೀವು ಅವ್ರನ್ನ ಆನ್ಸರ್ ಮಾಡಿಬಿಟ್ಟು ಏನು ಅಂತ ಕೇಳಿಸ್ಕೊಂಡು ಆ D&D ಆ್ಯಪನ್ನು ಓಪನ್ ಮಾಡಿದ್ರೆ ಲಿಸ್ಟ್ ಸಿಗತ್ತೆ. ಯಾವ ಸಿಮ್ಮಿಂದ ಏನು ನಂಬರ್ಸ್ ಅಂತ ಬರುತ್ತೆ. ಅದನ್ನ ತಕ್ಷಣ ನೀವು ಆ ಸಿಮ್ಮಲ್ಲಿ ನೀವು ಬ್ಲಾಕ್ ಮಾಡಬೇಕು ಅಂತ ಹೋದ್ರೆ ಸ್ಪ್ಯಾಮ್ ಕಾಲ್ಸ್ ಏನು ಅಂತ ಕೇಳುತ್ತೆ. ನೀವೇನು ಏನೇನು ಅಂಶ, ಬ್ಯಾಂಕಿಂಗಾ,
ರಿಟೇಲ, ಶಾಪಿಂಗ, ಏನು ನಿಮಗೆ ಯಾವುದನ್ನು ಮಾತ್ರ ಮಾಡ್ಲಿಕ್ಕೆ ಕಮರ್ಷಿಯಲ್ ಕಾಲ್, ಅನ್ಸಾಲಿಸಿಟೆಡ್ ಕಮರ್ಷಿಯಲ್ ಕಾಲ್ಸ್ ಏನು ಮಾಡಿದ್ರು ಅದನ್ನು ಬ್ಲಾಕ್ ಮಾಡಲಿಕ್ಕೆ ತಕ್ಷಣ ಇಮಿಡಿಯೇಟಾಗಿ ಆ ಕಂಪನಿಗೆ ಹೋಗುತ್ತೆ. ಇಫ್ ಇಟ್ ಇಸ್ ರಿಲಯನ್ಸ್, ಜಿಯೋ ಆದರೆ, ಏರ್ಟೆಲ್ ಆದರೆ, BSNL, ಆ ಕಂಪನಿಗಳಿಗೆ ಹೋಗುತ್ತೆ. ಅವರು ತಕ್ಷಣ ದೇ ಇಶ್ಯೂ ಅ ನೋಟಿಸ್. ನಿಮಗೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ, ರೆಸೀಟ್ ನಾವು ರೆಕಾರ್ಡ್ ಮಾಡಿದ್ದೀವಿ, ರಿಸೀಟ್ ಮಾಡಿದ್ದೀವಿ, ಫಾಲೋ ಅಪ್ ಅವ್ರು ಉತ್ತರ ಕೊಡ್ತಾರೆ. ಇಮಿಡಿಯೇಟಾಗಿ ಯಾರು ಮಾಡಿದ್ರೋ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿ ಅವರಿಂದ ಉತ್ತರ ಪಡಿಸಿ, ಸಪೋಸ್ ಆ ಥರನೇ ಆಗಿತ್ತು ಅಂದರೆ ಆಲ್ಮೋಸ್ಟ್ 986 crores ದೇ ಹ್ಯಾವ್ ಕಲೆಕ್ಟೆಡ್ ಅಸ್ ಫೈನ್ಸ್. ಜನಕ್ಕೆ ಗೊತ್ತಿಲ್ಲ. ಈ ರೀತಿಯಾಗಿ ಏನಾದರೂ ಒಂದು ಮಾಡಬೇಕಾದ್ರೆ ಯಾರೋ ಉದ್ದೇಶ ಇರುತ್ತೆ, ವಿ ಹ್ಯಾವ್ ಟು ಫಾಲೋ. ಆ್ಯಂಡ್ ಇದನ್ನ ನಾನು ಫಾಲೋ ಅಂದ ತಕ್ಷಣ ನಾಳೆ ಹೋಗಿ ಪ್ಲೇಸ್ಟೋರಲ್ಲಿ ಇದೆಲ್ಲ ಡೌನ್ಲೋಡ್ ಮಾಡೋ ಅವಶ್ಯಕತೆ. ಆಥೆಂಟಿಕ್ ಆಗಿ ಇದು ಸರ್ಕಾರ ನಮ್ಮದು, ನಮ್ಮ ಸರ್ಕಾರ ನಮ್ಮನ್ನು ಯೋಚನೆ ಮಾಡುತ್ತೆ ಅನ್ನೋದನ್ನ ಅರಿವಿಟ್ಕೊಂಡು ಮಾಡಬೇಕು. ಆ್ಯಂಡ್ ಮುಖ್ಯವಾಗಿ ಇವ್ರು ಇಷ್ಟು ಗಲಾಟೆ ಮಾಡ್ತಾರಲ್ಲ ಸರ್, ಅದನ್ನು ಎಷ್ಟು ನಾವು ಸಾಮಾನ್ಯವಾಗಿ ಭಾಷೆಯಲ್ಲಿ ಬೊಬ್ಬೆ ಹೊಡಿತಾರೆ ಅಂತ ಹೇಳ್ತೀವಲ್ಲ, ಆ ಥರ ಇದು ರೂವಾರಿಗಳು ಯಾರು? ದೇ ಬ್ರಾಟ್ ದಿ ಆಧಾರ್. ಆಧಾರ್ಗೆ ವಾಸ್ ದೇರ್ ಎನಿ ಪಾರ್ಲಿಮೆಂಟ್ ಅಪ್ರೂವಲ್, ಡಿಸ್ಕಷನ್? ಏನೂ ಇಲ್ಲ. ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನಾವು ಸಮ್ ಆಫ್ ಅಸ್ 6 ವರ್ಷ ರಿಸರ್ಚ್ ಮಾಡಿದ್ವಿ. 6 ವರ್ಷ. ಅದರ ಬದಲಾವಣೆ ಏನು ಅಂತ ಹೇಳಿದ್ರೆ, ಈ ಯಾವ್ಯಾವುದು ನಾವು ಇದು ಬಯೋಮೆಟ್ರಿಕ್ಸ್ ಅದನ್ನ ಹೆಂಗೆ ಫೇಲ್ ಆಗುತ್ತೆ ಡೆಮಾನ್ಸ್ಟ್ರೇಷನ್, ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಕರೆದು ಕ್ಯಾವಿಯೇಟ್ ಹಾಕಿ ಬಾಂಬೆಯಲ್ಲಿ ಮಾಡಿದ್ವಿ ಓಪನ್. ಅದೇ ಥರ ಮಾಡಿದಾಗ ಅವ್ರು ಏನು ಮಾಡಿದ್ರು, ಆಧಾರ್ ಉದ್ದೇಶವಾಗಿ ಮಾಡಲೇಬೇಕು ಅನ್ನೋದು, ದೇ ಇಂಟ್ರೊಡ್ಯೂಸ್ಡ್ ಐರಿಸ್. ಐರಿಸ್ದು ನಾವು ಹೇಳಿದ್ವಿ, ಅಲ್ಲಪ್ಪ ವೀಸಾ ಮಾಸ್ಟರ್ ಕಾರ್ಡ್ಸ್ ಆರ್ ಮಾಸ್ಟರ್ ಇನ್ ದ ವರ್ಲ್ಡ್. ಅವ್ರು ಇದನ್ನು ಬಳಸಲಿಲ್ಲ. ಯಾಕೆ? ಎಲ್ಲೆಲ್ಲಿ ಫೇಲ್ ಆಗಿದೆ ಅಂತ ನಾವು ಕೊಟ್ವಿ, ಪ್ಯಾರಲರ್ ಕೊಡ್ತಾ ಹೋದ್ವಿ, ಎಲ್ಲ ವಿಚಾರಗಳು ಹೇಳ್ತಾ ಬಂದ್ರಿ ನೀವು. ಕೊಡ್ತಾ ಹೋದ್ವಿ ಸರ್. ವಿ ಡಿಡ್. ನಾನು 1 ವರ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರತಿ ಹಿಯರಿಂಗ್ ಹೋಗಿದ್ದೆ. 1 year ಐ ಸ್ಯಾಟ್ ದರ್. ಜಡ್ಜಿನ ಇದು ನಾನು ಸ್ಪೈ ಮಾಡಿದ್ರು ನನ್ನ. ಯಾತಕ್ಕೆ ಅಂತ ಹೇಳ್ತೀನಿ. ನಮಗೆ ದೆನ್ ವೆನ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಲೀಗಲಿ ಹೋಗ್ಬಿಟ್ಟು ನಾವು ಚಾಲೆಂಜ್ ಮಾಡಿದ್ರೆ ಬಿದ್ದೋಯ್ತು ಅಂದರೆ ದ ಹೋಲ್ ದಿಸ್ ಥಿಂಗ್ ಇಸ್ ಗಾನ್. ಇವರು ಮೋಸ ಆಗಿದೆ ಅನ್ನೋದನ್ನ ಎತ್ತಿಡಬೇಕು ಅಂತ ನಾವು ಮಾಡಿದ್ವಿ. ಕಾನ್ಫರೆನ್ಸ್ ಮಾಡಿದ್ವಿ, ಓಪನ್ ಡಿಸ್ಕಷನ್ ಕರೆದ್ವಿ, ಎಲ್ಲ ಮಾಡ್ತೀವಿ. ಆಗಲಿಲ್ಲ. ಆವಾಗ ವಿ ಟ್ರೈಡ್ ಆಲ್ ದಿ ಇದು, ಅದಕ್ಕೆ ಸೆಪರೇಟ್ ಇದೆ. ಕಮಿಂಗ್ ಬ್ಯಾಕ್ ಟು ದಟ್, ಇದು ಏನಾಯಿತು ಅಂದರೆ, ಇಷ್ಟೆಲ್ಲ ಮಾಡಬೇಕಾದ್ರೆ ಜಸ್ಟಿಸ್ ಬೋಪ್ಟೆ ಅಂತಿದ್ರು. ಅದಕ್ಕೆ ಮುಂಚೆ ಪುಟ್ಟಸ್ವಾಮಿ ಅಂತ ಇತ್ತೀಚೆಗೆ ತೀರ್ಕೊಂಡ್ರು, KJ ಪುಟ್ಟಸ್ವಾಮಿ, ಜಡ್ಜ್, ಫಾರ್ಮರ್ ಜಡ್ಜ್. ಅವ್ರಿಗೆ ರಾಮ ಜೋಯಿಸ್ಗೆ ಇದ್ರಲ್ಲಿ ತಾಕ್ತು, ಇಲ್ಲಿ ಏನೋ ಇದೆ ಸ್ಟಾಪ್ ಮಾಡಬೇಕು ಅಂತ. ಪಾರ್ಲಿಮೆಂಟ್ಲಿ, ರಾಜ್ಯಸಭೆಯಲ್ಲಿ ಅನ್ಸಾರಿ ಅವರು ಎದುರುಗಡೆ ಈ ಫುಲ್ ಡಿಸ್ಕಷನ್ ಎಲ್ಲ ಮಾಡಿಸಿದ್ರು. ಇಟ್ ವಾಸ್ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಕೈಂಡ್ ಆಫ್ BJP ಅಂತ ಹೇಳಿದ್ರು ಇಂಡಿಪೆಂಡೆಂಟ್ ಮಾಡಿದ್ರು. ಆಗಲಿಲ್ಲ ಅಂತ ಹೇಳಿ ಈ ಟೋಲ್ಡ್ ದಿಸ್ ಜಡ್ಜ್ ಟು ಫೈಲ್ ಅ ಕೇಸ್. ಅವರು ಏನಿತ್ತು ಅಂದರೆ, ನನ್ನ ರೈಟ್ಸ್ ಆರ್ಟಿಕಲ್ 32 ಪ್ರಕಾರ ಇದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿಲ್ಲ, ಅದಕ್ಕೋಸ್ಕರ ಇಟ್ ಈಸ್ ನಾಟ್, ನಾನು ನಿಷೇಧ ಮಾಡ್ತಿದ್ದೀನಿ ಅಂತ. ನಾವು ಇಷ್ಟು ರಿಸರ್ಚ್ ಮಾಡಿ ಅದೆಲ್ಲ ಪ್ರಾಬ್ಲಮ್ಮು. ನೀವು ಕೋರ್ಟ್ಗೆ ಹೋದರೆ ಕೋರ್ಟಲ್ಲಿ ಏನು ಹೇಳ್ತಾರೆ, ನಾವು ಮಾಡ್ತೀವಿ, 6 months ಟೈಮ್ ಕೊಡಿ, ಬಿದ್ದೋಯ್ತು. ಅದಲ್ಲ, ದಟ್ ಈಸ್ ನಾಟ್ ದಿ ಇದು. ನೀವು ಅವರು ಹೇಳಿರೋವಂಥ ಉದ್ದೇಶಗಳನ್ನು ಒಳಗಡೆ ಹೋಗಿ, ದೇ ಆರ್ ಸೇಯಿಂಗ್ ರೇಷನ್ ಕಾರ್ಡ್ಗೆ ಐಡೆಂಟಿಟಿ ಕೊಡ್ತೀವಿ ಅಂತ. ರೇಷನ್ ಕಾರ್ಡ್ ಇಸ್ ನಾಟ್ ಫಾರ್ ಐಡೆಂಟಿಟಿ, ಇಟ್ ಈಸ್ ಫಾರ್ ಎಲಿಜಿಬಿಲಿಟಿ. ನಿನಗೆ ಎಲಿಜಿಬಲ್ ಆಗಿರ್ಬೇಕು, ಐಡೆಂಟಿಟಿಗೆ ಪ್ರಾಬ್ಲಮೇ ಇಲ್ಲ, ಎಲಿಜಿಬಿಲಿಟಿ ಇರಬೇಕು. ಹಾಗೆ ಒಂದೊಂದಕ್ಕೂ ತೆಗೆದುಹಾಕಿ ಮಾಡಿದ್ವಿ. ಅದಕ್ಕೆ ನಾವು ಹೇಳಿದಾಗ ಈ ಕಂಪನಿ, ಐ ಡೋಂಟ್ ವಾಂಟ್ ಟು ನೇಮ್ ದ ಕಂಪನಿ, ಇಟ್ಸ್ ಅ ಲೀಡಿಂಗ್ ಸಾಫ್ಟ್ವೇರ್ ಕಂಪನಿ, US ಅಲ್ಲಿ 800 ಕೋಟಿ ರೂಪಾಯಿ ಇವ್ರನ್ನ ಫೈನ್ ಹಾಕಿ, ದಿಸ್ ಪೀಪಲ್ ಹವ್ ಬಿನ್ ಕಾಲ್ಡ್ ಫ್ರಾಡ್. ಈ ಕಂಪನಿ ಮೇಲೆ ನೀವು ಜೊತೆಯಲ್ಲಿ ಇಟ್ಕೊಂಡಿದ್ರಲ್ಲ ಕರೆಕ್ಟ್ ಅಂತ. ರಾಮ ಜೋಯಿಸ್ ಮನೆಗೆ ಹೋದ್ವಿ, ಕೊಟ್ವಿ, ಇದನ್ನು ನೋಡಿ
ಸಿನ್ಸಿಯರ್ ಚೀಫ್ ಜಸ್ಟಿಸ್ ಆಗಿದ್ರು ಪಂಜಾಬ್ ಆ್ಯಂಡ್ ಜಡ್ಜ್ ಕೂತ್ಕೊಂಡ್ಬಿಟ್ರು. ಏನು ಹೇಳ್ತಿದ್ದೆ? ನಾವೇನು ಹೇಳ್ತಿಲ್ಲ, ಇದು ಹೇಳ್ತಾ ಇದ್ದೆ. ಆವಾಗ ಏನು ಸೋಮಶೇಖರ್, ನಾನು ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಅಲ್ಲ ನೀವು ದಿಕ್ಕು ತಪ್ಪೋಗ್ಬಿಡುತ್ತೆ, ಆರ್ಟಿಕಲ್ 32 ಪ್ರಕಾರ ನಾವು ಟೈಮ್ ಕೊಡಿ ನಮಗೆ ಅಂತೇಳಿ ತಪ್ಪಿಸ್ಕೊಂಬಿಟ್ರೆ ದೇ ವಿಲ್ ಬಿ ಲೆಫ್ಟ್. ಇದ್ರಲ್ಲಿ ಬೇರೆ ಬೇರೆ ವಿಧಾನ ಇದೆ ಅದಕ್ಕೆ. ಸೊ ಇಂಟ್ರೊಡಕ್ಷನ್ ಅದು ಮಾಡಿದ್ವಿ. ಅವ್ರ ಅನುಮತಿ ಕೊಟ್ಟರು, ನೀವು ಒಂದು ಕೆಲಸ ಮಾಡಿ, ಯು ಜಾಯಿನ್ ದ ಪೆಟಿಷನ್. ಸೊ ಅವ್ರ ಅನುಮತಿ ಕೊಟ್ಟ ಮೇಲೆ ಅಲ್ಲಿ ಮಾತಾಡಿದ್ಮೇಲೆ ದೆನ್ ವಿ ವೆಂಟ್ ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್. ನಾನು ಅವರು ನೌ ಈಸ್ 89 years, ಕರ್ನಲ್ ಮ್ಯಾಥ್ಯೂ ಥಾಮಸ್ ಅಂತೇಳಿ ಇಬ್ಬರು ಸೇರಿಕೊಂಡು ವಿ ವೆಂಟ್ ಟು ಡೆಲ್ಲಿ, ಕನ್ವಿನ್ಸ್ ಮಾಡಿದ್ವಿ. ದೆನ್ ದಿಸ್ ಕೇಸ್ ಆಸ್ ಟೇಕನ್. ದಟ್ ಈಸ್ ಅ ವೈಯಕ್ತಿಕ ಸ್ಟೋರಿ. ಲಾಸ್ಟ್ ಮಾತು ಹೇಳ್ತೀನಿ ಎಲ್ಲಿ ಆಸ್ಪೆಕ್ಟ್. ಜಸ್ಟಿಸ್ ಬೋಫ್ಡೆ ಅಂತೇಳಿ ಹೂ ಬಿಕಮ್ ದಿ ಚೀಫ್ ಜಸ್ಟಿಸ್ ಲೇಟರ್, ಯಂಗ್ ಮ್ಯಾನ್. ನಾವು 13-14 ವರ್ಷ ಹಿಂದೆ ಹೇಳ್ತಾ ಇದ್ದೀನಿ. ಅವರು ಮುಂದೆ ಬಂತು. ಈ ಡೆಲ್ಟ್ ದಟ್ ವೆರಿ ನೈಸ್ಲಿ ಬಿಫೋರ್ ದ ಕೇಸ್ ವಾಸ್ ಅಡ್ಮಿಟೆಡ್. ಅವ್ರು ಫಸ್ಟು ಕೇಳಿದ್ರು, ಏನು ನಿಮಗೇನು ಪ್ರಾಬ್ಲಮ್? ಲಾ ಆಗಿಲ್ಲ ಅಲ್ವಾ? ಲಾ ಮಾಡ್ತಾರೆ ಅಲ್ಲ. ನಾವು ಹೇಳಿದ್ವಿ ಅಲ್ಲ, ಅದಲ್ಲ ಪ್ರಾಬ್ಲಮ್. ಮತ್ತೆ ಓಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು. ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುತ್ತೆ. ಮಾಡೋಕ್ಕಾಗಲ್ಲ. ಯಾಕೆ? ಇಲ್ಲಿ ಪ್ರಜೆಗಳೇ ದೊಡ್ಡಗಳು, ಇಲ್ಲಿ ಪ್ರಜಾಪ್ರಭುತ್ವ ಅಂತ ಆರಿಸ್ಕೊಂಡಿದ್ವಿ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ. ಎಲ್ಲಿವರೆಗೂ ನೀವು ಪ್ರಜೆಗಳೇ ದೊಡ್ಡವರು ಅಂತ ಮಾಡಿದಿರೋ ಅಲ್ಲಿಗೆ ಈ ಥರ ಬರಲ್ಲ. ಆಮೇಲೆ ಫಿಲಿಪೀನ್ಸ್ದು ಇತ್ಯಾದಿ ಉದಾಹರಣೆಗಳು ಕೊಟ್ವಿ. 2.5 hours ಈ ಚರ್ಚೆ ಅಡ್ಮಿಷನ್ ಆಗಬೇಕು ಅಂತ. ದೆನ್ ಬೋಫ್ಡೆ ವಾಸ್ ಕನ್ವಿನ್ಸ್ಡ್, ಓಕೆ ನಾವು ಐ ವಿಲ್ ಅಡ್ಮಿಟ್ ಅಂತ. ಆಮೇಲೆ ಆಯಿತು. ಇದೇನಂತ ಹೇಳಿದ್ರೆ 2 ವಿಷಯ ಮಾತ್ರ. ರೈಟ್ ಟು ಪ್ರೈವಸಿ ಅದರಿಂದಾನೇ ಬಂದಿದ್ದು. ಅವಾಗ ರೈಟ್ ಟು ಪ್ರೈವಸಿ ಇರ್ಲಿಲ್ವಾ? ಯಾರು ಗಲಾಟೆ ಮಾಡ್ತಾ ಇದ್ದಾರಲ್ಲ, ಅವಾಗ ರೈಟ್ ಟು ಪ್ರೈವಸಿ ಇರ್ಲಿಲ್ವಾ? ನೀವು ಫೋನ್ ಟ್ಯಾಪ್ ಮಾಡ್ತಾ ಇದ್ರಿ. ಈಗಲೂ ಎಷ್ಟೋ ಸರ್ಕಾರದ ಬಗ್ಗೆ ಫೋನ್ ಟ್ಯಾಪ್ ನಡೀತಾ ಇದೆ. ಫೋನ್ ಟ್ಯಾಪ್ ಮಾಡ್ತಾ ಇದ್ರಿ, ಅದರಿಂದ ರೈಟ್ ಟು ಪ್ರೈವಸಿ ಇರಲಿಲ್ವಾ? ಈಗ ಎಷ್ಟೋ ಕಡೆ ನಿಮ್ಮ ಸಹಜವಾಗಿ ಎಲ್ಲ ಮೆಟೀರಿಯಲ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್, ಅಂಡ್ ರೈಟ್ ಟು ಪ್ರೈವಸಿ ಅವಾಗ ಇರಲಿಲ್ವಾ? ಸೊ ಇವು ಸಂಚಾರ ಸಾರಥಿ ಈಸ್ ಗೋಯಿಂಗ್ ಟು ಟೇಕ್ ಅವೇ ಮೈ ರೈಟ್ ಟು ಪ್ರೈವಸಿ. ಹಾಸ್ಯ ಪದ, ಹಾಸ್ಯ ಪದ. ಸಾಧಾರಣ ಜನ ತಪ್ಪು ಮಾಡೋದು ಎಲ್ಲಿ ಅಂತ ಹೇಳ್ತೀನಿ. ಮನೆಗೆ ಬಂದು ಯಾವುದೋ ಒಂದು ಸ್ವಿಗ್ಗಿನೋ ಮ್ಯಾಗಿನೋ ಯಾವುದೋ ಪಾರ್ಸಲ್ ಬರುತ್ತೆ. ಬಂದಾಗ ಅವ್ನು ಫಸ್ಟ್ ಕೇಳೋದು, ನಿಮ್ಮ ಮೊಬೈಲ್ ನಂಬರ್ ಕೊಡಿ ಅಂತ. ಮೊಬೈಲ್ ನಂಬರ್ ಇಸ್ ಯುವರ್ ಲೈಫ್ ಲೈನ್. ನೀವು ಯಾಕೆ ಮೊಬೈಲ್ ನಂಬರ್ ಕೊಡ್ತೀವಿ? ನಿಮ್ಗೆ ಯಾರು ಕೊಡು ಅಂತ ಹೇಳಿ ಕೊಡಬಾರ್ದು. ಯು ಕ್ವಶ್ಚನ್ ದಮ್, ಯಾಕೆ ಕೊಡ್ಬೇಕು? ಸೊ ಅಲ್ಲಿಗೆ ಬರ್ತಾ ಇದೀನಿ ನಾವು. ಮಾಲ್ಗಳು ಏನ್ ಮಾಡುತ್ತೆ, ನಿಮ್ಗೊಂದು ಪ್ರೈಸ್ ಸಿಗುತ್ತೆ, ನಿಮ್ಗೆ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಾರೆ. ನೀವು ಯಾಕೆ ಡಾಟಾ ಸಹಜವಾಗಿ ಕೊಡ್ತೀರಿ? ಬಿಕಾಸ್ ಯು ಡೋಂಟ್ ಕೇರ್. ನಾನು ಐ ಆಮ್ ವೆರಿ ಕ್ಲೀನ್. ಅದು ಕ್ಲೀನ್ ಅಂತ ಯಾಕೆ ಇನ್ನೊಬ್ರಿಗೆ ಹೇಳ್ಕೋಬೇಕು? ನೀವು ಕ್ಲೀನ್ ಆಗಿರಿ, ಶುದ್ಧವಾಗಿರಿ. ನೀವು ಮಾಲಲ್ಲಿ ಕೊಟ್ಟಿದ್ದು ಏನಾಗುತ್ತೆ, ಇವಾಗ ಬ್ಲಾಕ್ ಮಾಡ್ಬೋದು ಅಂತಿದೆ, ಸ್ಪ್ಯಾಮ್ ಕಾಲ್ಸ್ ಇತ್ಯಾದಿ ಎಲ್ಲ. ನೀವು ಇಂಥ ಕೇಸಲ್ಲಿ ನೀವೇ ಕೊಟ್ಟಿದ್ದನ್ನ ಬ್ಲಾಕ್ ಮಾಡೋಕ್ಕಾಗಲ್ಲ. ನೀವೇ ಕೊಟ್ಟಿದ್ದನ್ನ ಯು ಕಾಂಟ್ ಕಾಲ್ ಇಟ್ ಎ ಸ್ಪ್ಯಾಮ್. ಅದರಲ್ಲಿ ಎಸ್ಕೇಪ್ ಆಗ್ತಾರೆ. ನಾವೇ ದಾರಿ ಮಾಡ್ಕೊಡ್ತಾ ಇದೀವಿ ರೈಟ್ ಟು ಪ್ರೈವಸಿಲಿ ಇತ್ಯಾದಿಲಿ. ಇದೆಲ್ಲವೂ ಕೂಡ ಸಂಚಾರ ಸಾರಥಿ ಹಾಕೊಳ್ಳೋದ್ರಿಂದ ಅನುಕೂಲಗಳು, ಬಹಳ ಅನುಕೂಲಗಳಿದೆ. ಇದು ವರ್ಲ್ಡ್, ಅದಕ್ಕೆ ಹೇಳಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಐ ಪುಟ್ ಮೈ ದಿಸಿಂಗ್ ಇದರಲ್ಲಿ. ಖಂಡಿತ ನಾನು ಇದು ಗೊತ್ತಿರೋದು, ನಾನು ಓದಿರೋದು ಮತ್ತು ತಿಳಿದಿರೋದ್ರಿಂದ ಸಂಚಾರ ಸಾರಥಿಯಿಂದ ಯಾವುದೇ ರೀತಿಯ ಅನಾಹುತ ಅಥವಾ ಕೆಡ್ತಿಲ್ಲ, ಉಪಯೋಗ ಆಗುತ್ತೆ, ಸಾಕಷ್ಟು ಉಪಯೋಗ. ನನಗೆ ಬಹಳ ತುಂಬಾ ಡಿಸ್ಟರ್ಬ್ ಆದಂತ ವಿಚಾರ ಏನು ಅಂದ್ರೆ, ನಾವು ಜಾತ್ಯತೀತರು ಅಂತ ಹೇಳ್ತೀವಿ, ಧರ್ಮಾತೀತರು ಅಂತ ಹೇಳ್ತೀವಿ, ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಆದ್ರೆ ಓದಬಾರದ ವಿದ್ಯಮಾನಗಳನ್ನ ನೋಡಿದ್ರೆ ಇಡೀ ಕರ್ನಾಟಕ ಜಾತಿಯಾಗಿ ಹೊಡೆದು ಎಲ್ಲ ಮಠಾಧಿಪತಿಗಳು ಒಂದೊಂದು ಪಂಗಡಗಳಾಗಿ ನಾನು ಇವ್ರಿಗೆ ಸಪೋರ್ಟ್ ಮಾಡ್ತೀನಿ, ನಾನು ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂತು. ಸಾರ್ವಜನಿಕರಿಗೆ ಇದು ಬಹಳ ಕಿರಿಕಿರಿ ಆಯ್ತಿದ್ರಿಂದಾಗಿ ನನ್ನ ಪ್ರಶ್ನೆ, ಹಿರಿಯರಾಗಿ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ರಾಜಕೀಯದವಾಗಿರ್ತಕ್ಕಂಥ ಚರ್ಚೆ. ಮಠಗಳ ಕೆಲಸವೇನು, ರಾಜಕೀಯದಲ್ಲಿ ಎಷ್ಟು ಮಟ್ಟಿಗೆ ಪ್ರವೇಶ ಪಡಬೇಕು ಅಲ್ವೇ ಸರ್? ಅಲ್ಲ ಅಂತ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವೇ ಉತ್ತೇಜನ ಕೊಟ್ಟು ನಾವೇ ಇವರಿಗೆ
ಪ್ರೋತ್ಸಾಹ ಮಾಡಿ ಮಾಲಲ್ಲಿ ನಂಬರ್ ಕೊಟ್ಟ ಹಾಗೆ. ಆ ಇದನ್ನ ನಾವು ಮಾಡ್ತಾ ಇದೀವಿ. ಇದರಿಂದ ಈ ಜಾತ್ಯತೀತ ಎಲ್ಲ ಇದೆಲ್ಲ ಸಿ ನನಗೆ ಎಲಿಜಿಬಿಲಿಟಿ ಇಲ್ಲ ಸರ್. ನಾನು ಕಾಮನ್ ಮೆರಿಟಲ್ಲಿ ನಾನು ಬರೋದಿಲ್ಲ. ಏನು ಮಾಡ್ತೀನಿ, ನಾನು ಬೆಳ್ಳಿಗಿದ್ದೀನಿ, ನನಗೆ ಸ್ಪೆಷಲ್ ನನಗೊಂದು ಮಚ್ಚೆ ಇದೆ. ನನ್ನ ಕ್ವಾಲಿಟೀಸ್ನ ಪ್ರೊಜೆಕ್ಟ್ ಮಾಡಿ ನಾನು ಈ ಸ್ಕ್ವೇರ್ ಇಟ್ ಡೌನ್ ಟು ನನ್ನ ಸ್ಕ್ವೇರ್ ಇಟ್ ಡೌನ್ ಟು ದ ಲಾಸ್ಟ್ ಇದು ನನಗೆ ಕೊಡಿ ಅಂತ ಕೇಳಲಿಕ್ಕೆ ನಾಚಿಕೆ ಆಗಿ ಈ ರೀತಿ ಸುತ್ತು ಬಳಸ್ತಿ ಬರ್ತೀವಿ. ಸೊ ಕ್ಯಾಸ್ಟಿಸಮ್ ಇಸ್ ನಥಿಂಗ್ ಲೈಕ್ ದಟ್. ನನಗೆ ವಾಸ್ತವಿಕವಾಗಿ ಆ್ಯಕ್ಚುಯಲ್ ಆಗಿ ನೀವು ನೋಡಿದ್ರೆ, ನಾನು ಬೋಲ್ಡಾಗಿ ಹೇಳೋದು ಏನಂದರೆ, ನೀವು ಸರ್ವೇ ಸಾಧಾರಣ ಜನ ಹೂ ಆರ್ ಸೋ ಕಾಲ್ಡ್ ಇವಾಗ ರಿಸರ್ವೇಷನ್ ಇಲ್ಲ, ಎಷ್ಟೋ ಜನ ನೀವು ಹತ್ರ ಮಾತಾಡಿಸಿ ನೀವು ನಮ್ಮನ್ನ ಡಿಸ್ಟಿಂಗ್ವಿಷ್ ಮಾಡ್ತಾ ಇದ್ದೀನಿ. ನಾವು ವಿ ಆರ್ ಆಲ್ಸೋ ಮೆರಿಟೋರಿಯಸ್. ನಾವು ಮೆರಿಟಲ್ಲಿ ಬರ್ತೀವಿ ರೀ, ನೀವು ಯಾಕ್ರಿ ನಮ್ಮನ್ನ ಡಿಸ್ಟಿಂಗ್ವಿಷ್ ಮಾಡಿ ರಿಸರ್ವೇಷನ್ ಬಂದರು ಅಂತ ತರ್ತೀರಿ ನೀವು? ಈ ರೀತಿಯಾದಂಥ ಪ್ರಜ್ಞೆಗಳು ಬರ್ತಾ ಇದೆ ಈ ರೀತಿ. ಆದ್ದರಿಂದ ನೀವು ಅನ್ಲೆಸ್ ನೀವು ಜಾತೀಯತೆಯನ್ನು ಬಿಟ್ಬಿಟ್ರೆ, ನೀವು ತಾವು ಹೇಳಿದ್ರಲ್ಲ ಸ್ಲೈಟ್ ಡಿಫ್ರೆನ್ಸ್ ಸರ್. ಏನು ಅಂದರೆ, ಈಗ 2ನೇ ಸುತ್ತಿನ ಜಾತಿ ಸರ್ವೆ ಮಾಡಿದ್ರಲ್ಲ, ಅಟ್ಟರ್ ಫ್ಲಾಪ್. ಎಷ್ಟೋ ಜನ ಕೊಟ್ಟೇ ಇಲ್ಲ, ಅವರು ಕೊಡ್ಲಿಲ್ಲ. ಎಲ್ಲರೂ ಆಲ್ ಟೈಪ್ಸ್ ಆಫ್ ಇದು ಇವ್ರು ಸಿಗ್ಲಿಲ್ಲ. ಅಂಡ್ ರಿಸಲ್ಟ್ ವಿಲ್ ನಾಟ್ ಕಮ್ ಔಟ್ ಪ್ರಾಪರ್ಲಿ. ಸೊ ನಿಮಗೇನು ಅಂದರೆ, ನಿಮ್ಗೆ ಯಾವುದೂ ಸತ್ವ ಇಲ್ಲ. ಲಾಯರ್ ಬಗ್ಗೆ ಜೋಕ್ ಮಾಡ್ತಾರೆ ಸರ್, ಅವ್ರಿಗೆ ಪಾಯಿಂಟ್ಸ್ ಇಲ್ಲ ಅಂದ್ರೆ ಬೆಂಚನ್ನು ಕೊಡ್ತಾರಂತ. ಆ ರೀತಿ ಆಗಿದೆ ಇವತ್ತು ಪ್ರಜಾಪ್ರಭು. ಇವತ್ತು ಪಾಲಿಟಿಕ್ಸ್ ಹಸ್ ಬಿಕಮ್ ಲೈಕ್ ದಟ್. ನನಗೆ ಯಾವುದೂ ಇಲ್ಲ, ಯಾವ ಪಂಗಡವನ್ನ ಈ ಥರ ಸೆಳಿಬೋದು, ಯಾವ ರೀತಿ ಸೆಳಿಬೋದು, ನಾನು ಇದು ಅಂತ ಹೇಳೋದು ಇಟ್ ವಿಲ್ ನಾಟ್ ಕ್ಯಾಚ್ ಅಪ್. ಇದೆಲ್ಲ ಒಂದು ಪಾಸಿಂಗ್ ಕ್ಲೌಡ್ಸ್ ಥರ ಹೊರಟಾಗುತ್ತೆ. ಹೋದ ವಾರ ನಡೆದಂಥ ಒಂದು ವಿಚಾರದ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಬೇಕು. ಇಡೀ ಪ್ರಪಂಚದ ಒಂದು ಅತ್ಯಂತ ಶ್ರೇಷ್ಠ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಲಕ್ಷ ಕಂಠದ ಗಾಯನ ಒಂದು ವಿಶೇಷವಾಗಿ ನಡೆದು ನಮ್ಮ ಇಡೀ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳು ನಮ್ಮ ಕರ್ನಾಟಕವನ್ನು ಮೇಲೆ ಕೆತ್ತಿಡಿತು. ಏನು ಹೇಳಕ್ ಇಷ್ಟಪಡ್ತೀರಾ ಭಗವದ್ಗೀತೆ ಅಂದ್ರೆ ಏನ್ ಹೇಳಕ್ ಸಾಧ್ಯ? ಮೌನ ಅಷ್ಟೇ. ಯಾಕೆಂದ್ರೆ ಅದು ಇವತ್ತು ಕೂಡ ಪುಟಿನ್ ಅವ್ರಿಗೆ ಮೋದಿಯವರು ಭಗವದ್ಗೀತೆಯನ್ನ ಕೊಟ್ಟು ಇಡೀ ವಿಶ್ವಕ್ಕೆ ಅದು ಸಂದೇಶವನ್ನ ಕೊಡುವಂಥದ್ದು ಅಂತ ಹೇಳಿದ್ರು. ಭಗವದ್ಗೀತೆ ಅನ್ನೋದೀಗ ಯಾರೋ ಒಬ್ರು ಹೇಳ್ತಾ ಇದ್ರು ಹಿರಿಯರು, ಭಗವದ್ಗೀತೆನ ಏನೋ ಒಂದು ಧರ್ಮಕ್ಕೋ ಅಥವಾ ಒಂದು ಇದಕ್ಕೋ ನಾವು ಹೇಳಕ್ಕೆ ಸಾಧ್ಯವೇ ಇಲ್ಲದಂಥದ್ದು. ಅದು ಎಷ್ಟು ವ್ಯಾಖ್ಯಾನಗಳು ಬಂದಿದೆ ಅದರ ಬಗ್ಗೆ. ಮತ್ತೆ ಇದುವರೆಗೆ ಅತಿ ಹೆಚ್ಚು ಪ್ರಕಟಗೊಂಡಿರೋದು ಮತ್ತೆ ಅತಿ ಹೆಚ್ಚು ವಿಶ್ವವ್ಯಾಪಿ ಆಗಿರೋದು ಅದು ವಿಶ್ವಮಾನ್ಯವಾಗಿರೋದು. ಇಲ್ಲೇ ನನ್ನ ಒಂದು ಇದು ನಂಬರ್ ಎಲ್ಲರ ಬಗ್ಗೆ ನಾವು ಯಾವ ತರ ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾವುದನ್ನ ಫೋಕಸ್ ಮಾಡ್ತೀವಿ. ಭಗವದ್ಗೀತೆನ ಅದರ ಇದನ್ನ ವ್ಯಾಪ್ತಿ ಮತ್ತೆ ಅದರ ವಿಚಾರಗಳನ್ನ ನಾವು ಮಾತಾಡ್ಬೇಕು. ನಾವು ಮಾತಾಡ್ತಾ ಇರೋದನ್ನು ಶುಲ್ಕವಾಗಿ ಯಾರೋ ಒಂದು ಸ್ಮಾಲ್ ಪೋರ್ಷನ್ ಆಫ್ ಪೀಪಲ್ ಏನು ಇದು ಮಾಡಿದ್ದಾರೆ ಅದನ್ನ ಎತ್ತಿಡಿತಾ ಇದ್ದೀವಿ. ಆದರೆ ಇದೇ ಭಗವದ್ಗೀತೆನ ಫಾರಿನ್ನಿಂದ ಬಂದಂಥ ಇಸ್ಕಾನ್ನವರು 15 ಲಕ್ಷ ಅವರು ಭಗವದ್ಗೀತೆ ಪ್ರತಿಗಳು ಫ್ರೀ ಆಗಿ ಕೊಟ್ಟಿದ್ದಾರೆ ಬಾಂಬೆಲಿ. ಅದು ದಟ್ ಶುಡ್ ಬಿಕಮ್ ನ್ಯೂಸ್ ಫಾರ್ ಅಸ್. ಅದು ನ್ಯೂಸ್, ಅದು ನಾಟ್ ದಿಸ್. ಸೊ ಎಲ್ಲಿವರೆಗೂ ನಾವು ಈ ರೀತಿ ಫೋಕಸ್ ನಾವು ಇದು ಮಾಡೋದು ಅದರಲ್ಲಿ ಇದಾಗತ್ತೆ. ನಮ್ಮ ಸಂಸ್ಕೃತದಲ್ಲಿ ಅಮಂತರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತಂತ್ರ ದುರ್ಲಭ ಅಂತ. ನಾವು ಎಲ್ಲರ ಅಯೋಗ್ಯರು ಅಂತ ನಾವು ಬ್ರ್ಯಾಂಡ್ ಮಾಡಿಬಿಟ್ರೆ ನಮ್ಮ ಕತೆ ಮುಗೀತು. ಯಾರೂ ಅಯೋಗ್ಯರಲ್ಲಪ್ಪ, ನಾವು ಹೆಂಗೆ ಅವ್ರವ್ರನ್ನ ಬಳಸ್ತೀವಿ ಅದರ ಪ್ರಕಾರ ಆಗುತ್ತೆ ಅಂತ ಹೇಳಿದಾಗ ಇಟ್ ವಿಲ್ ಬಿಕಮ್ ಮೋರ್ ಯೂಸ್. ಅವಾಗ ಬದಲಾವಣೆ ಆಗುತ್ತೆ. ನಾವು ಹೇಳಿದ್ನಲ್ಲ, ಇಲ್ಲಿ ಬರೋ ಅಂಥದ್ದು ನಮ್ಮ ಥಿಂಕಿಂಗ್ನ ಬದಲಾಯಿಸ್ಕೋಬೇಕು. ಎವ್ರಿಬಡಿ ಇದನ್ನು ಹೆಚ್ಚೆಚ್ಚು ಆಗಬೇಕು. ಈ ರೀತಿ ವಿಚಾರಗಳನ್ನು ಪಾಸಿಟಿವ್ ಆಗಿ ಹೌ ದಿಸ್ ಕ್ಯಾನ್ ಬಿ ಶೇಪ್ಡ್ ಪಾಸಿಟಿವ್ಲಿ. ಒಳ್ಳೆ ಇವ್ರನ್ನ ಬರಬೇಕು, ಚರ್ಚೆ ಮಾಡಬೇಕು, ತಿಳಿದವರು ಮಾತಾಡಬೇಕು. ಅದಕ್ಕಿಂತ ಇದು ಹೆಚ್ಚು ಬೆಳಕಿಗೆ ಚೆಲ್ಲಿದ್ರೆ ಐ ಥಿಂಕ್. ಜ್ಞಾನಿಗಳು ನನಗೆ ಒಂದು ವಿಚಾರವನ್ನು ಹೇಳಿದ್ರು ಭಗವದ್ಗೀತೆ, ಎಂತ ಅದ್ಭುತವಾದದ್ದು ಅದು ಅಂತ. ಈಗ ಒಬ್ಬ ವ್ಯಕ್ತಿ ಜೀವನದ ನೊಂದು ಬೆಂದು ಬದುಕೋದಕ್ಕೆ ಬೇಕಾಗೇ ಇಲ್ಲ ಅಂತೇಳಿ ಆತ್ಮಹತ್ಯೆಗೆ ಹೊರಟು ಬಿಟ್ಟಿದ್ದಾನೆ, ತೀರ್ಮಾನ ಮಾಡಿದ್ದಾನೆ. ಭಗವದ್ಗೀತೆಯನ್ನು ಕೈಲಿಡಿದು ಕಣ್ಣು ಮುಚ್ಚಿಕೊಂಡು ಬರೀ ಇದಕ್ಕೆ ಅಂತಲ್ಲ, ಆತ್ಮಹತ್ಯೆಗೆ ಅಂತಲ್ಲ,
ಜೀವನದ ಯಾವುದೇ ಸಂಕಷ್ಟಕ್ಕೆ, ಯಾವುದೇ ಪರಿಹಾರಕ್ಕೆ ಕಣ್ಣು ಮುಚ್ಕೊಂಡು ಒಂದು ಪುಟವನ್ನು ತೆಗೆದ್ರೆ ಆ ಪುಟದಲ್ಲಿ ನನಗೆ ಪರಿಹಾರ ಸಿಗ್ತದೆ. ಇದು ಭಗವದ್ಗೀತೆಯ ವಾಸ್ತವಿಕ ಆಗುತ್ತೆ. ಯಾವುದೇ ಸಮಸ್ಯೆ, ಅವನಿಗೆ ಜೀವನದಲ್ಲಿ ನಿರಾಸೆ ಆಗಿರ್ಬೋದು, ಜಿಗುಪ್ಸೆ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಆ ಭಗವದ್ಗೀತೆಯಲ್ಲಿ ಉತ್ತರ ಇದೆ ಅಂತಕ್ಕಂಥದ್ದನ್ನ ಅವರು ಶಾಸ್ತ್ರ. ಸರ್, ಅದಕ್ಕೆ ಚಿನ್ಮಯಾನಂದ ಭಾಷಣ ನಾನು ಮಿಸ್ ಮಾಡ್ತಿರ್ಲಿಲ್ಲ. ಅವರೆಲ್ಲ ಕಡೆ ಹೇಳೋರು, ಇಷ್ಟು ಜನ ಬರ್ತಾ ಇದ್ದೀರಿ, ಇಷ್ಟು ಜನ ಕೇಳ್ತಾ ಇದ್ದೀರಿ, ನಾವು ವಿಚಾರನ ನೀವು ಅಳವಡಿಸಕ್ಕೆ ಪ್ರಯತ್ನ ಮಾಡಿ ನಮ್ಮ ಸಮಾಜ ಹೆಂಗಾಗುತ್ತೆ ಅಂತ ಹೇಳಿ ದುಃಖ ಪಡೋರು. ಚಿನ್ಮಯಾನಂದ ಮಾತಾಡ್ತಾರೆ, ಭಗವದ್ಗೀತೆ ಬಗ್ಗೆ ಹೇಳ್ತಾರೆ, ಜನ ಬರ್ತಾರೆ. ಬಟ್ ಎಷ್ಟು ಜನ ನಾವು ಅದನ್ನು ಪ್ರಚಾರ ಮಾಡ್ತೀವಿ. ಈ ರೀತಿಯಾಗಿ ನಾವು ಶೇಪ್ ಅಪ್ ಮಾಡಿದ್ರೆ ಆಯ್ತು. ಟೈಮ್ ಎಸ್ ಕಮ್. ಇವಾಗ ದೃಷ್ಟಿಕೋನ ಎಲ್ಲ ಬದಲಾವಣೆ ಆಗಿದೆ. ಜನ ತಿಳಿಲಿಕ್ಕೂ ಹೇಳ್ತಾರೆ. ಫಾರ್ಚುನೇಟ್ಲಿ ಈಗ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಏನು ಮಾತಾಡ್ತಿದ್ವಿ, ಈಗ ಯಂಗರ್ ಮೈಂಡ್ಸು ಅದು ಬಿಟ್ಟೋಗ್ತಿತ್ತು ಅನ್ನೋ ಅಂತ ಅನ್ನಿಸ್ತಾ ಇತ್ತು. ಈಗಿಲ್ಲ, ಸರ್ಚ್ ಮಾಡ್ತಾ ಇದ್ದಾರೆ, ತಿಳ್ಕೊಳಕ್ ಪ್ರಯತ್ನ ಮಾಡ್ತಿದ್ದಾರೆ. ಸುಮಾರು ಜನ ಇದರಲ್ಲಿ ಆಗ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಇದಾಗತ್ತೆ ಅಂತ ನನ್ಗನ್ಸಲ್ಲ. ಏನೇ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪ್ರಕೃತಿಯನ್ನ ನಾವು ವಿರೋಧಿಸಿ ಕೆಲಸ ಮಾಡಕ್ ಸಾಧ್ಯವಿಲ್ಲವೇನೋ ಅಂತ ನಮ್ಗೆ ಅನಿಸ್ತಾ ಇದೆ. ಪ್ರಕೃತಿ ನಮಗೆ ಸದಾ ಪಾಠವನ್ನು ಕಲಿಸ್ತಾ ಇದೆ. ಇತ್ತೀಚೆಗೆ ನಡೆದ ಚಂಡಮಾರುತ 57 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ. ಪ್ರಕೃತಿ ವಿಕೋಪಗಳು ಮನುಷ್ಯನಿಗೆ ಪದೇ ಪದೇ ಎಚ್ಚರಿಸ್ತಾ ಇದೆ. ಸುನಾಮಿ ಅಂತಹದ್ದಾಗಿರ್ಬೋದು, ಅಥವಾ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮರ ಸ್ನೇಹಿತರಾಗ ಒಬ್ಬರನ್ನ ನೆನ್ಸ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಹೇಳಿ. ಆಲನ್ ಮೆಂಡೋನ್ಸಾ ಅಂತ. ಈಸ್ ಒನ್ ಆಫ್ ದಿ ವೆರಿ ಲೀಡಿಂಗ್ ಕ್ರಿಯೇಟಿವ್ ಇದು ಮೆಟ್ರೋ ಬ್ಯೂರೋ ಚೀಫ್ ಎಲ್ಲ ಇದ್ರು. ಅವ್ರದ್ದು ಕತೆ ಎಲ್ರಿಗೂ ಗೊತ್ತಿದೆ. ಅವ್ರು ನನಗೆ ಒಂದ್ಸಲ ಹೇಳಿದ್ರು, ಸೋಮಶೇಖರ್, ಐ ಲೈಕ್ ಹಿಂದೂಯಿಸಮ್ ಫಾರ್ ವಾಟ್. ಅವ್ರು ಕ್ರಿಶ್ಚಿಯನ್. ಅವ್ರು ಏನು ಹೇಳಿದ್ರು, ಐ ಲವ್ ಹಿಂದೂಯಿಸಮ್ ಫಾರ್ ವಾಟ್. ಅರೆ, ದೇ ವರ್ಷಿಪ್ ಸನ್, ದೇ ವರ್ಷಿಪ್ ಮೂನ್, ದೇ ವರ್ಷಿಪ್ ಪ್ಲಾಂಟ್ಸ್, ದೇ ವರ್ಷಿಪ್ ಆಲ್ ನೇಚರ್. ದೇ ಡೋಂಟ್ ಆಸ್ಕ್ ಯು ಟು ವರ್ಷಿಪ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್. ಅರೆ, ಇದು ನೇಚರೇ, ನಮ್ಮ ಬದುಕನ್ನೇ ನೀವು ಆರಾಧಿಸಿಪ ಅಂತ ಹೇಳೋಂಥ ಒಂದೇ ಒಂದು ಧರ್ಮ ಅಂದ್ರೆ ಹಿಂದೂಯಿಸಮ್. ಹೌದು. ಅಂದ್ರೆ ಒಂದು ಕಸವನ್ನ ದರಿದ್ರ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಕಸ ಕೂಡ ದೇವರ ಪೂಜೆ ಮಾಡ್ತೀವಿ, ಗಿಡಗಳನ್ನ ಪೂಜೆ ಮಾಡ್ತೀವಿ, ಪಕ್ಷಿಗಳನ್ನ ಪೂಜೆ ಮಾಡ್ತೀವಿ, ಪ್ರಾಣಿಗಳು ಪರ್ವತಗಳು, ನದಿಗಳು, ಯಾವ್ದ್ರ ಬಿಟ್ಟಿದ್ದೇವೆ ನಾವು. ಹೌದು. ಮಣ್ಣನ್ನು ಕೂಡ ಪೂಜೆ ಮಾಡ್ತೀವಿ. ಮಾತೃಭೂಮಿ ಅಂತ ಹೇಳ್ತೀವಿ. ಮಾತೃಭೂಮಿ ಎಷ್ಟು ಅದ್ಭುತ. ಅದಕ್ಕೋಸ್ಕರ ತಾಯಿ, ಅತಿಥಿ, ಗುರು, ಮನುಷ್ಯರು ಆ ಬಾಂಧವ್ಯದಲ್ಲಿ ಇರ್ತಕ್ಕಂಥದ್ದೇ ಬಹುಶಃ ಸನಾತನ. ಎಲ್ಲೂ ಅದಿಲ್ಲ. ಇದು ಅಳ್ಸಕ್ಕಾಗಲ್ಲ ಸರ್. ಇದು ಅಳ್ಸಕ್ಕಾಗಲ್ಲ. ಯಾರು ಮಾತಾಡ್ಕೋಬಹುದು 4 ಜನ ಏನಾರು ಒಂದು ಸ್ವಂತ ತೃಪ್ತಿಗೆ. ಅಂಡ್ ಎಲ್ಲಿ ಅರ್ಧಂಬರ್ಧ ತಿಳ್ಕೊಂಡಿದಾರೆ, ಎಲ್ಲಿ ತಿಳ್ಕೊಂಡೇ ಇಲ್ವೋ ಅಂತವ್ರಿಗೆ ಎಫೆಕ್ಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಒಂದು ತುಂಬಾ ಕುತೂಹಲ ಸಣ್ಣ ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ. ಇವರು ಮಠಾಧಿಪತಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ರು. ನಮ್ಮ ಹಿಂದೂ ಮಕ್ಕಳನ್ನ ಮಾಡ್ಕೊಳ್ತಿದ್ದಾರೆ, ಸಾಲಲ್ಲ, ಒಂದು 10 ಮಕ್ಕಳನ್ನಾದ್ರೂ ಮಾಡ್ಕೋಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ಅದು ಏನ್ ಕೊಟ್ಟರು ಒಟ್ಟಲ್ಲಿ ಇರ್ಲಿ, ಭಾರತದ ಜನಸಂಖ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿದ್ರು ಇಲ್ವೋ ಗೊತ್ತಿಲ್ಲ. ಆದ್ರೆ ಚೀನಾದ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತಂದ್ರೆ, ಚೀನಾದಲ್ಲಿ ಮಕ್ಕಳು ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಹೌದು, 140 ಕೋಟಿ ಬಂದು ನಿಂತ್ಬಿಟ್ಟಿದೆ, ಜನಸಂಖ್ಯೆ ಇಲ್ಲ. ಅವ್ರೇನು ಇತ್ತೀಚೆಗೆ ಇವತ್ತು ನಿನ್ನೆ ಆಗಿರ್ತಕ್ಕಂಥ ತೀರ್ಮಾನ ಏನಂತಂದ್ರೆ, ಕಾಂಡೂಮ್ಸ್ಗಳ ಮೇಲೆ, ಗರ್ಭ ನಿರೋಧಕ ಮೇಲೆ ವಿಪರೀತವಾದ ತೆರಿಗೆಯನ್ನು ಹಾಕಿದೆ. ಜನಗಳು ಬಳಸಬಾರದು, ಮಕ್ಕಳು ಮಾಡೋದಕ್ಕೆ ಮುಂದಾಗಬೇಕು. ಹೇಗೆ ಏನು ವೈಪರೀತ್ಯ ಇದಲ್ವೇ ಅಂದ್ರೆ ಕೇಳ್ತಾ ಇದ್ದೆ. ಮೊದಲು ಚೀನಾದಲ್ಲಿ ಒಂದು ಮಗುನೇ ಪಡಿಬೇಕು ಅಂತ ಇತ್ತು. ಈಗ 2 ಮಕ್ಕಳನ್ನ ಪಡ್ಕೊಳ್ಳಿ, ಬಹುಮಾನ ಕೊಡ್ತೀವಿ ಈ ತರಹದ ಒಂದು ಸಂದರ್ಭ ಅಲ್ಲಿ. ಹೌದು. ಅಲ್ಲ, ಇದನ್ನ ನಾನು ಹೇಳಿದ್ನಲ್ಲ, ಇದೆಲ್ಲವೂ ಅವ್ರವ್ರ ಮನಸ್ಸಿಗೆ ತೋಚಾಗಿ ಇದೆಲ್ಲ ಬೆಂಚ್ ಮಾರ್ಕ್ ಮಾಡಬೇಕಾಗಿಲ್ಲ. ಇದೇ ವೇದವಾಕ್ಯ ಅಂತ ನಾನು ಹೇಳೋದು ಬೇಡ. ಮೊನ್ನೆ ಯಾವುದೋ ಮೂರ್ಖ ಮುಖ್ಯಮಂತ್ರಿ, ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಯಾರಿಗೂ ಗೊತ್ತು, 600 ಜನ ದೇವರು ದೇವತೆ ಎಲ್ಲ ಇದೆ, ಅವರಲ್ಲೇ ಒಪ್ಪಂದ ಇಲ್ಲ. ಒಪ್ಪಂದ ನೀನೇನಪ್ಪ ಪೊಲಿಟಿಕಲ್ ಪಾರ್ಟಿ ಮಾಡ್ತೀಯ ದೇವ್ರದ್ದು? ನಾನು ಪ್ರಕೃತಿಯ ಬಗ್ಗೆ ಮಾತಾಡ್ತಿದ್ದೆ. ಪ್ರಕೃತಿ ನಮಗೆ ಸದಾ ಎಚ್ಚರಿಕೆಯನ್ನ, ಪಾಠವನ್ನ ಕಲಿಸ್ತಾ ಇದ್ರು ಕೂಡ ನಾವ್ ಎಚ್ಚೆತ್ಕೋತಾ ಇಲ್ಲ. ನಾವು ಸ್ವಲ್ಪ ಪ್ರಕೃತಿಯನ್ನು ದೂರ ಸರಿತಿದೀವಿ ಏನೋ ಅಂತ ಅನ್ಸಲ್ವೇ ನಿಮಗೆ? ಸರ್ ಹೇಳ್ತಾ ಇದ್ರು, ನಾವು ಪ್ರಕೃತಿಯನ್ನೇ ಆರಾಧಿಸುವವರು, ಪ್ರಕೃತಿಯನ್ನ ಪೂಜೆ ಮಾಡ್ತೀವಿ. ಆಮೇಲೆ ಈ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂತಂದ್ರೆ, ನಾವೀಗಾಗ್ಲೇ ಸಾಕಷ್ಟು ಮಾತಾಡಿದ್ವಿ ಆ ಬಗ್ಗೆ. ಏನೇನೆಲ್ಲ ಆಗಿದೆ, ಒಂದು ಆಧಾರ್ ಇಟ್ಕೊಂಡು ಏನ್ ಮಾಡ್ಬೋದು, 5 ಸಿಮ್ ತಗೋಬಹುದು, 10 ಸಿಮ್ ತಗೋಬಹುದು. ಆಯ್ತು, ನೀವು ಇವತ್ತು ಮೆಟೀರಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಯಾವಾಗ ರಿತ್ವ ಬರುತ್ತೆ, ಯಾವಾಗ ಎಲ್ಲಿ ತಗ್ಗುತ್ತೆ, ಯಾವಾಗ ಚಂಡಮಾರುತ ಬರುತ್ತೆ, ಎಲ್ಲಾ ಸೂಚನೆಗಳನ್ನು ಕೊಡಬಹುದೇ ವಿನಃ ತಡೆಯೋದಕ್ಕಂತೂ ಆಗಲ್ಲ. ನಿಜ. ಆ ಸೂಚನೆಗಳನ್ನು ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಂಡು ನಾವು ಪಾಲಿಸ್ಬೇಕಷ್ಟೇ. ಮತ್ತೆ ಅಲ್ಲೂ ಇರೋದು, ಈಗ ಇಷ್ಟರಲ್ಲೇ ನಿಮ್ಗೆ ಇಲ್ಲಿ ದೊಡ್ಡ ಬಿರುಗಾಳಿ ಬರುತ್ತೆ,
ಹವಾಮಾನ ವರದಿಗಳೆಲ್ಲ ಹೇಳ್ತೀವಿ ನಾವು ಅಲ್ವಾ, ಇದು ಹಿಂಗಾಗತ್ತೆ, ಇದು ಈ ಪರ್ವತ ಕುಸಿಯತ್ತೆ, ಅಥವಾ ಇಲ್ಲಿ ಈ ರೀತಿಯಾದದ್ದು ಏನೋ ಒಂದು ಆಗತ್ತೆ ಅನ್ನುವಂತಹ ಒಂದು ಸೂಚನೆ ಕೊಟ್ಟಾಗ ಅದನ್ನ ಗಣನೆಗೆ ತಗೊಳ್ತಾ ಇಲ್ಲ ನಮ್ಮ ಜನ. ಇದು ಒಂದು ಭಾಗ. ಅಂದ್ರೆ ತಕ್ಷಣ ಒಂದೆರಡು ದಿನ ಅಥವಾ ಏನೋ ಆಗ್ತಾ ಇದೆ ಅಂತಂದ್ರೆ ಹಿಂದೆಲ್ಲ ನಿಮ್ಗೆ ಇವತ್ತು ಸಮುದ್ರಕ್ಕೆ ಹೋಗೋದು ಬೇಡಪ್ಪ, ಯಾಕೋ ಮೀನುಗಾರರಿಗೆ ಎಚ್ಚರಿಕೆ, ನಾವೇನು ಅವ್ರೇನು ಹವಾಮಾನದ ಎಚ್ಚರಿಕೆನೆ ಕೇಳಿಸ್ಕೊಳ್ತಾರೆ ಅಲ್ಲ, ಕೇಳಿಸಿಕೊಳ್ಳದೆ ಇದ್ರು ಅವರಿಗೆ ಪ್ರಕೃತಿಯಲ್ಲಿ ಆ ಸಂಜೆ ಬೆಳಕು ನೋಡ್ತಿದ್ದ ಹಾಗೇನೆ ಗೊತ್ತಾಗುತ್ತೆ. ಈಗ ನಮ್ಗೇನು ಬೆಂಗಳೂರಲ್ಲಿ ಇಷ್ಟು ಡಿಗ್ರಿ ಇದೆಯಪ್ಪ ಅಂತ ಹೇಳಲೇಬೇಕಾಗಿಲ್ಲ, ಹೊರಗಡೆ ಎಲ್ಲರೂ ಸ್ವೆಟರ್ ಹಾಕೊಂಡೇ ಓಡಾಡ್ತೀವಿ, ಸ್ವೆಟರ್ಗಳನ್ನು ಹಾಕಿಕೊಳ್ಳಿ ಅಂತ ಹೇಳ್ಬೇಕಾಗಿಲ್ಲ. ಆದ್ರೆ ಆ ಪ್ರಕೃತಿಯ ಅನುಭವವನ್ನೇ ನಾವು ಕಳ್ಕೊಂಡ್ಬಿಡ್ತಾ ಇದೀವಲ್ಲ ಈಗ. ಎಲ್ಲಕ್ಕೂ ಸೂಚನೆಗಳಿಗೆ ಅವಲಂಬಿಸ್ತೀವಿ ಒಂದು, ಆದ್ರೆ ಆ ಸೂಚನೆಗಳನ್ನ ಪಾಲಿಸಲ್ಲ, ಅದನ್ನ ಬರೀ ಡಿಸ್ಕಷನ್ಗೆ. ಪ್ರಕೃತಿ ನೀವು ಪಾಠ ಕಲಿಸ್ತಾ ಇದೆ, ಅದನ್ನು ಕಲಿಸ್ತಾ ಇದೆ. ಹೌದು, ಪಾಠ ಕಲಿಸ್ತಾ ಇದೆ. ಆ ಪಾಠವನ್ನ ಯಾರು ಅದನ್ನ ವಿಶ್ಲೇಷಣೆ ಮಾಡ್ಬೇಕು ಮಾಡ್ತಾನೂ ಇದ್ದಾರೆ, ಅದರ ಪರಿಣಾಮನೂ ಆಗ್ತಾ ಇದೆ. ಅದರಿಂದನೇ ಇದು ಎಷ್ಟು ಜನ ಈಗ ಮನೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ, ನನ್ನ ಕಾಫಿ ಕಟ್ಟಲ್ಲಿ ಚರ್ಚೆ ಮಾಡ್ತಿದ್ದೆ, ನಮ್ಮ ಬದುಕು ಎಷ್ಟು ಬದಲಾಗಿದೆ ಅಂತ. ಈಗೆಲ್ಲ ನಾವೆಲ್ಲ ಸೂರ್ಯವಂಶಸ್ಥರು, ಸೂರ್ಯೋದಯವನ್ನೇ ನೋಡ್ತಕ್ಕಂಥದ್ದು ಎಷ್ಟು ಜನ ನೋಡ್ತಾರೆ? ಸೂರ್ಯೋದಯ ನೋಡೋದಿಲ್ಲ. ಇಬ್ರಿ ಸುಡ್ತಾ ಇದೆ, ಮಂಜು ಇದೆ, ಯಾರನ್ನ ಮಕ್ಳು ಕರ್ಕೊಂಡು ಹೋಗಿ ನೋಡಿ ಇದು ಪ್ರಕೃತಿ ಹೆಂಗೆ ಆವರಿಸ್ಕೊಂಡಿದೆ, ಹೇಮಂತ ಋತು ಹೆಂಗಿದೆ, ಯಾರು ತೋರಿಸ್ತೀವಿ? ಚಳಿಯ ಅನುಭವನ ಮಕ್ಳಿಗೆ ಎಲ್ಲೇ ಹೇಳ್ತೀವಿ? ಯಾವಾಗ್ಲೂ ಊಟ ಮಾಡ್ತೀವಿ, 2 ಗಂಟೆಗೆ ಇಡೀ ಬೆಂಗಳೂರು ಎಚ್ಚರವಾಗಿರುತ್ತೆ, ರಾತ್ರಿ ಓಡಾಡ್ತಿರ್ತಾರೆ, 12 ಗಂಟೆ ಕೆಲಸ ಶುರು ಮಾಡ್ತಾರೆ, 2 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ, ಯಾವಾಗ್ಲೂ ತಿಂತಾರೆ. ಈ ತರ ಪರಿಸ್ಥಿತಿ ಇರುವಾಗ ನಮ್ಗೆ ಪ್ರಕೃತಿಯ ಅನುಭವ ನಮ್ಗೆ ಎಲ್ಲ ಆಗುತ್ತೆ? ಇದು ಈ ಅನುಭವಗಳು ಒಂದ್ ಕಡೆ ಸರ್, ಆದ್ರೆ ನಾವು ಕಾಡುಗಳನ್ನ ನಾಶ ಮಾಡ್ತಾ ಇದೀವಿ. ನದಿಯಲ್ಲಿ ನದಿ ದಂಡೆಯ ಮರಳನ್ನ, ಕೆರೆಗಳನ್ನ ಒತ್ತುವರಿ ಮಾಡಿದೀವಿ, ಕೆರೆಗಳಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡ್ತಿದೀವಿ. ಬೆಂಗಳೂರು ಕೆರೆಗಳಲ್ಲಿ ಮುಚ್ಚೋದ್ವಲ್ಲ, ಬೆಂಗಳೂರು ಕೆರೆಗಳ ಅತಿಕ್ರಮಣವಾಗುವ 135 ಕೆರೆಗಳು ಮುಚ್ಚೋಗಿದೆ. ಇದ್ದಿದ್ದು ಇವಾಗ ಹುಡುಕ್ಬೇಕು, ಒಂದೂ ಇಲ್ಲ. ಆ ರೀತಿ ಕೆಂಪೇಗೌಡರು ಕನಸಿನ ನಗರಿ, ಎಷ್ಟು ಕೆರೆಗಳನ್ನು ಕಟ್ಟಿದ್ರು. ಅದೇ ಹೇಳದ್ನಲ್ಲ ಸರ್, ಇದೆಲ್ಲವೂ ಒಂದು ಸೈಕಲ್. ಇದು ವಾಪಸ್ ನಿಮಗೆ ನೀವು ಈ ಪ್ರಕೃತಿ ಏನ್ ಸರ್ ದೇವ್ರು ಮಾಡದಂತ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯನ್ನ ಕೆಡಿಸ್ತಾ ಬಂದ್ರೆ ನಮಗ್ ಪಾಠ ಕಲಿಸ್ತದು ಪ್ರಕೃತಿನೇ. ಪಾಠ ಕಲಿಸಿ ಅದು ತಿರ್ಗಾ ವಾಪಸ್ ಅದಕ್ಕೆ ಬರ್ಬೇಕಾಗತ್ತೆ. ಅಂದ್ರೆ ಪ್ರಕೃತಿ ಈ ಚಂಡಮಾರುತ ಆಗಿರ್ಬೋದು, ಅಥವಾ ಈಗ ದಿತ್ವಾ ಆಗಿದೆ, ಕೊರೋನಾ ಎಚ್ಚರಿಸ್ತಾ ಇಲ್ವಲ್ಲ ಸರ್? ಕೊರೋನಾ ಬಂದ್ರೂ ಕೂಡ ಮನುಷ್ಯ ಎಚ್ಚೆತ್ಕೊಳ್ಳಿಲ್ವಲ್ಲ, ಅದು ಕೊಡುವ ಸೂಚನೆಯನ್ನ ನಾವು ಕೇಳದೆ ಅದು ಮುಚ್ಚೋಯ್ತು ಅಂತ ಹೇಳಿ ಮರ್ತ್ಬಿಟ್ವಿ ಅಷ್ಟೇನೆ. ಎಂತಹ ಭೀಕರವಾದ ಪರಿಸ್ಥಿತಿಯನ್ನು ನೋಡಿದ್ರು ಕೂಡ ಸಂಬಂಧಿಕರ ಸಂಸ್ಕಾರಕ್ಕೂ ನಾವು ಹೋಗಕ್ಕಾಗ್ಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದ್ರು ಎಚ್ಚೆತ್ಕೊಳ್ಳಿಲ್ಲ. ನಮ್ದೆಲ್ಲವೂ ಕೂಡ ಸ್ಮಶಾನ ವೈರಾಗ್ಯ, ಆ ಕ್ಷಣದಲ್ಲಿ ವೈರಾಗ್ಯ ಬರುತ್ತೆ, ಅನಂತರ ಬರ್ತು ಬಿಡ್ತೀವಿ. ಮತ್ತೆ ನಾವೇನು ತುಂಬಾ ದೊಡ್ಡ ದೊಡ್ಡ ಸಂಗತಿಗಳನ್ನ ಮಾಡ್ಲೇಬೇಕಾಗಿಲ್ಲ. ನಾವು ನಮ್ಮ ಮನೆಯಲ್ಲಿ ಯಾವ್ದನ್ನು ವೇಸ್ಟ್ ಮಾಡದೇ ಇರುವಂತದ್ದು ಒಂದು, ನಾನಂತೂ ವೈಟ್ ಶೀಟ್ ಬಳಸೋದೇ ಇಲ್ಲ ಸರ್, ಇಂತ ಸಣ್ಣ ಸಣ್ಣ ತುಂಡುಗಳೇ ಬಳಸೋದು. ಎಲ್ಲಿಗೆ ಅಂದ್ರೆ ಒಂದು ವೈಟ್ ಶೀಟ್ ನ ನೀವು ಬಳಸದೇ ಇದ್ದರೆ ಕಾಡು ನಿಮ್ಗೆ ಅದು ಅಷ್ಟು ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ನೀವಾಗ್ಲೇ ಬಾಯ್ಕಾಟನ್ ಅಂತ ನಾವು ನೆನ್ನೆ ಮಾತಾಡ್ತಾ ಇದ್ವಿ. ಅಂದ್ರೆ ವೈಟ್ ಶೀಟ್ ನ ನಾವ್ ಯಾರು ಬಳಸದೆ ಒನ್ ಸೈಡೆಡ್ ಶೀಟ್ಸ್ ನೇ ಬಳಸುವಂತದ್ದು. ಯಾವ್ದು ಹಿಂದೆಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಅಂತ ದೊಡ್ಡ ದೊಡ್ಡ ಕವರ್, ಅವರುಗಳೆಲ್ಲ ಸಣ್ಣ ಸಣ್ಣ ಪೋಸ್ಟಲ್ ಕವರ್ಗಳ ಮೇಲೆ ಕವರ್ಗಳನ್ನ ಬರೆದಂತವ್ರು, ಬಸ್ ಟಿಕೆಟ್ ಮೇಲೆ ಬರೆದವರು ಇದಾರೆ. ಅಂದ್ರೆ ಏನ್ ವೈಟ್ ಶೀಟ್ ಇದ್ರೇನೆ ಅಂತಲ್ಲ, ಅಂದ್ರೆ ನಾವು ಅದನ್ನ ಯೂಸ್ ಮಾಡದೇ ಇರುವಂತದ್ದು. ಈಗ ನೀರು ಅರ್ಧ ಕುಡಿದ್ಮೇಲೆ ಹಾಗೆ ಬಿಟ್ಟು ಹೋಗೋದು, ಬಾಟಲ್ಗಳು, ಆಹಾರವನ್ನ ವ್ಯರ್ಥವಾಗಿ ಚೆಲ್ಲೋದು, ಎಷ್ಟು ವ್ಯರ್ಥ ಮಾಡ್ತಿದ್ದೀವಿ. ಒಂದು ಬಾಟಲ್ ನೀರು ನಿಮ್ಗೆ ಚಿಕ್ಕದು 250 ml ನೀರ್ ಕೊಟ್ರು ಕೂಡ ಅದರಲ್ಲಿ 100 ml ನೀರ್ ಕುಡಿದು ಮತ್ತೆ 150 ml ನಾವು ಚೆಲ್ಲುವಂತದ್ದು. ಹೋಟೆಲಿಗೆ ಹೋದ ತಕ್ಷಣ ಅವನು 3 ಲೋಟ ನೀರ್ ಕೊಡ್ತಾನೆ, ನನಗ್ ಬೇಕೋ ಬೇಡವಾ ಆ ನೀರ್ನ ಅವ್ನು ಮತ್ತೆ ಚೆಲ್ತಾನೆ. ಸೊ ಈ ತರ ಸಣ್ಣ ಸಣ್ಣ ಪ್ರಕೃತಿಯ ಪಾಠಗಳನ್ನ ನಾವು ಪಾಲಿಸೋದಕ್ಕೆ ಶುರು ಮಾಡಿದ್ರೆ ಪ್ರಕೃತಿ ಚೆನ್ನಾಗಿರುತ್ತೆ. ಖಂಡಿತ ಹೌದು. ಈಗ ಇಡೀ ಬೆಂಗಳೂರು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಕಾಂಕ್ರೀಟ್ ಕಾಡಾಗಿದೆಯಲ್ಲ, ಎಲ್ಲಿದೆ ನೀರು ಇವ್ರಿಗೆಲ್ಲ? ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಬೆಂಗಳೂರಿನ ಅಂತರ್ಜಲದ ಮಟ್ಟ ಸಂಪೂರ್ಣವಾಗಿ ಇವತ್ತು 1200 ಅಡಿ 1000 ಅಡಿ ಕಡಿಮೆ ನೀರು ಸಿಕ್ಕದ ಇಲ್ವೇ ಇಲ್ಲ ಇವತ್ತು. ಎಷ್ಟು ಬೋರುಗಳನ್ನ ಕೊರಿತಾ ಇದೀವಿ. ಅಂತರ್ಜಲ ಎಲ್ಲಿದೆ? ಇಷ್ಟು ಜನ ನೀರೆಲ್ಲಿದೆ? ವ್ಯವಸ್ಥೆಗಳೆಲ್ಲಿದೆ? ಹೆಂಗ್ ತಡ್ಕೊಳತ್ತೆ ಬೆಂಗಳೂರು? ಟ್ರಾಫಿಕ್ ಎಷ್ಟು ಕಿರಿಕಿರಿ ಆಗ್ತಾ ಇದೆ. ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ತಾವು ಕ್ಯಾಮ್ರಾ ತಗೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋಗ್ಬೇಕು. ಇಲ್ಲ, ಸೀರಿಯಸ್ ಆಗಿ, ತಮಾಷೆ ಇಲ್ಲ. ಅವ್ರು ಏನ್ ಮಾಡಿದ್ದಾರೆ, ಪ್ರೊಫೆಸರ್ ರಾಮಚಂದ್ರ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಸರ್, ಅಭ್ಯಾಸ ಮಾಡಿದ್ದಾರೆ. ಅಧ್ಯಯನ ಮಾಡೋದು ಒಂದು, ಅಭ್ಯಾಸ ಮಾಡಿಸಿ ಅವ್ರು ಸುಮಾರು ಕಡೆ ವಾಟರ್ ಬೆಡ್ ನ ಡೆವಲಪ್ ಮಾಡೋದು ದೃಷ್ಟಿಯಿಂದನೂ ಇದನ್ನ ಅವ್ರು ಏನ್ ಮಾಡ್ಬೇಕು ಅಂತ ಕಲ್ಪನೆ ನಾವು ಹೇಳ್ತೀವಿ, ಆ ಕಲ್ಪನೆನ ಸಾಕ್ಷಾತ್ಕಾರ ಮಾಡಿ
ಜನಕ್ಕೆ ತೋರಿಸಿದ್ದಾರೆ. ಹ್ಮ್ ಅದನ್ನ ರೆಪ್ಲಿಕೇಟ್ ಆಗ್ತಾ ಬರುತ್ತೆ. ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕಡೆ ಮಾಡ್ತಾ ಹೋದ್ರೆ ಹ್ಮ್ ಇದು ವಾಪಸ್ ಬರ್ಲಿಕ್ಕೂ ಸಾಧ್ಯ ಇದೆ. ಹ್ಮ್ ಹೌದು, ಗತಿ ಇದು ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಆಗಿದ್ರು ಅಂತ ತರ ಕಾಣುತ್ತೆ. ಅದನ್ನ ಕಡಿಮೆ ಮಾಡ್ತಾ ಇರೋದಕ್ಕೂ ವ್ಯವಸ್ಥೆ ಆಗುತ್ತೆ. ಎಲ್ಲದಕ್ಕೂ ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ಸರ್, ಈಗ ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ, ಎಲ್ಲ ಉಲ್ಟಾ ಹೊಡೆಯುತ್ತೆ ಸರ್. ರಿವರ್ಸ್ ಆಗ್ಲೇಬೇಕು. ಇದು ನಿಮ್ಗೆ ಕೇಳಲೇಬೇಕು. ಈಗ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆಯಲ್ಲ, ಏನ್ ಮಾಡ್ಬೇಕು? ಕಡಿಮೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಹ್ಮ್ ಇದರ ಗಮನ ಹ್ಮ್ ಈಗ ವಿಶ್ವದಲ್ಲಿ ಹ್ಮ್ ಡಾಲರಿನ ಅಲ್ಲಿ ಆಕ್ಚುಲ್ ಆಗಿ ಅಮೆರಿಕನ್ ಎಕಾನಮಿ ಕಂಪೇರ್ ಮಾಡಿದ್ರೆ ಅವರು ಸಫರ್ ಆಗ್ತಾ ಇದ್ದಾರೆ, ಬಹಳ ತೊಂದರೆಯಲ್ಲಿದ್ದಾರೆ. ಹ್ಮ್ ಆದ್ರೆ ಅವರ ಈ ಡಾಲರ್ ಸುಪ್ರಿಮೇಸಿನ ಸೈಲೆಂಟ್ ರೆವಲ್ಯೂಷನ್ ನಡೀತಾ ಇದೆ. ಸೈಲೆಂಟ್ ರೆವಲ್ಯೂಷನ್ ನಡೀತಾ ಇದೆ. ಹಾ 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 ಏನು ಅಂತ ಹೇಳಿದ್ರೆ ಹ್ಮ್ ಈಗ ರಷ್ಯಾ ಜೊತೆ ನಾವು ವ್ಯವಹಾರ ಮಾಡ್ಬೇಕಾದ್ರೆ ರೂಬಲ್ ಅಲ್ಲೇ ವ್ಯವಹಾರ ಮಾಡ್ತೀವಿ. ಹೌದು. ಚೈನಾ ಒಂದು ಈಗಾಗಲೇ ಮುಚ್ಚಿಬಿಟ್ಟಿದೆ, ಹ್ಮ್ ಟ್ರೀಟಿಂಗ್ ಡಾಲರ್ ಅಸ್ ಬೆಂಚ್ ಮಾರ್ಕ್. ಹ್ಮ್ ಹೀಗಾಗಿ ಬ್ರಿಕ್ಸ್ ಕಂಟ್ರೀಸ್ ಏನಿದೆ ಅವರು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಹ್ಮ್ ಈಗಾಗಲೇ ಅವರು ತೀರ್ಮಾನ ಮಾಡಿ ಹ್ಮ್ ಆ ದಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದನ್ನ ಟ್ರಂಪ್ಗೆ ಗೊತ್ತಾಗಿ ಅವನ ಅಪೋಸ್ ಮಾಡ್ತಿದ್ರು. ನೀವೆಲ್ಲ ಏನ್ ಮಾಡಿದ್ರೆ ನಾನು ಸ್ಯಾಂಕ್ಷನ್ ಮಾಡ್ತೀನಿ. ಆ ಸ್ಯಾಂಕ್ಷನ್ನು ನಾವು ಕತೆ ನೋಡಾಯ್ತು. 50% ಮಾಡಿದ್ರೆ ನೀನು ಏನು ಮಾಡೋಕ್ಕಾಗಲ್ಲ, ಹೋಗು ಅಂತ ನಾವು ಬೇರೆ ಕಡೆ ನೋಡ್ತೀವಿ ಅಂತ. ಈಗ ಮಲ್ಟಿಪೋಲಾರ್ ಸದಾಕಾಲ ಡಾಕ್ಟರ್ ಜಯಪ್ರಕಾಶ್ ಅವರು ಇದು ಯೂಸ್ ಮಾಡ್ತಾರೆ. ಏನಂದ್ರೆ ಜೈಶಂಕರ್ ಅವರು ಯೂಸ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಮಲ್ಟಿಪೋಲಾರ್ ಸೊಸೈಟಿ, ಯೂನಿಪೋಲಾರ್ ಸೊಸೈಟಿ ಅಲ್ಲ. ಈಗ ನಾನು ಹೇಳಿದ್ದೆ ನಾನೇ ದೊಡ್ಡಣ್ಣ, ನಾನು ಹೇಳಿದ್ದೆಲ್ಲ ಆಗ್ಬೇಕು ಅಂತ. ಈಗ ಎಲ್ಲರಿಗೂ ಅರಿವು, ಅವರವರು ಪಾತ್ರಗಳನ್ನು ಅರಿವು ಆಗ್ತದೆ, ಅವರವರು ಬೆಳವಣಿಗೆಗೆ ಇದು ಗುರ್ತಿಸಲೇಬೇಕಾದಂತ ಸನ್ನಿವೇಶ ಪರಿಸ್ಥಿತಿ. ಇದು ನೀವು ಇನ್ಫ್ಯಾಕ್ಟ್ ಒಂದು ಚಾಪ್ಟರ್ ತಗೋಬೇಕು. ಆಫ್ರಿಕನ್ ಕಂಟ್ರೀಸ್ ಒಂದು ಕಾಂಟಿನೆಂಟ್, 58 ದೇಶ, ಒಂದು ಆಫ್ರಿಕಾ ಅಲ್ಲ, 58 ದೇಶ ಸರ್. ಅವ್ರನ್ನ ಕಪ್ಪಿಗಿದ್ದಾರೆ ಕಲರಲ್ಲಿ ಅಂತ ಹೇಳಿ ದೇವರ್ ಟ್ರೀಟೆಡ್ ಅಸ್ ಪಾವರ್ಟಿ, ಏನೂ ಇಲ್ಲ. ಆ ಜನ ಎಚ್ಚೆತ್ಕೊಂಡು ಈಗ ಒಬ್ಬ ಹುಟ್ಟದ 36 ವಯಸ್ಸು ಬರ್ಕಿನೋ ಪಾಸಲ್ಲಿ ಇಬ್ರಾಹಿಂ ಟ್ರೋರೆ ಅಂತ. ಆ ಇಬ್ರಾಹಿಂ ಟ್ರೋರೆ ಪ್ರಪಂಚಕ್ಕೆ ಇದಾಗಿದೆ, ನಮಗೆ ಎಫೆಕ್ಟ್ ಆಗ್ತಿಲ್ಲ. ವೆಸ್ಟರ್ನ್ ಕಂಟ್ರೀಸ್ ಇಲ್ಲ, ನಿಮ್ಮ ಇದೆಲ್ಲ ತಗೊಂಡು ವಾಪಸ್ ಅಂತ 29 ಅಟೆಂಪ್ಟ್ ಆಗಿದೆ ಅವನ ಮೇಲೆ ಮರ್ಡರ್ ಮಾಡಲಿಕ್ಕೆ, ಅಸಾಸಿನೇಷನ್, ಇನ್ಕ್ಲೂಡಿಂಗ್ ಎಷ್ಟು ಯಾವ್ದು ಅಂದ್ರೆ ಅವನಿಗೆ ಹೆಂಡತಿ ಅಂತ ಯಾರಿದ್ರು, ಶಿ ಇಟ್ ಸೆಲ್ಫ್ ವಾಸ್ ಅ ಸ್ಪೈ ಅನ್ನೋಂಥ ರೂಮರ್ಗೆ ಈ ಸೆಟ್ ಯು ಪ್ರೋಬ್ ಇಟ್, ನೇಷನ್ ಇಸ್ ಫಸ್ಟ್ ಅಂತ. ದೇಶವನ್ನ ಹೆಂಗ್ ಕಟ್ತಾ ಇದ್ದಾನೆ ಇದೊಂದು ಮಾದರಿ. ಅವ್ರು ಯಾರ್ಯಾರನ್ನ ಅಪೋಸ್ ಮಾಡ್ತಿದ್ದಾನೆ, ವಿಶ್ವದಲ್ಲಿ ಯಾರ್ದು ಟಾಪ್ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ನ ಅಪೋಸ್ ಮಾಡ್ತಾ ಇದ್ದಾನೆ. ಇದು ಈ ಸಂದರ್ಭ ಬಂದಿದೆ. ಟೈಮ್ ಹಸ್ ಕಮ್ ವೆನ್ ಥಿಂಗ್ಸ್ ಆರ್ ಚೇಂಜಿಂಗ್. ಈ ರೀತಿ ಒಂದು ಇದಾಗಿದ್ರೆ, ಎಲ್ಲ ಕಡೆನೂ ವ್ಯತ್ಯಾಸ ಆದರೆ ಡಾಲರ್ ಕುಸಿಯೋದು ಇಟ್ ಈಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಪಾಕಿಸ್ತಾನದ ಕಥೆ ನನ್ನ ಪ್ರಕಾರ ಪಾಕಿಸ್ತಾನದ ಕಥೆ IMF ಇಂದ 700,000 ಕೋಟಿ ತಗೊಂಡು ವಿಮಾನ ಕಂಪನಿಗಳನ್ನ ಮಾರಾಟ ಮಾಡೋ ಅದೆಲ್ಲ ಮಾಡ್ತಾ ಇದ್ದಾರೆ ಅವರು. ವಾಟ್ ಅಟ್ರಾಕ್ಟೆಡ್ ಟ್ರಂಪ್ ಟು ಪಾಕಿಸ್ತಾನ್, ಅವ್ರ ಮಕ್ಕಳನ್ನ ಬಿಟ್ಟು ಬಿಟ್ಕಾಯಿನ್ಸ್ ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಕಾಂಪ್ರಮೈಸ್ ಆಗಿದ್ದು. ಸೊ ಬಿಟ್ಕಾಯಿನ್ಸ್ ಮಾಡಬೇಕು, ತಪ್ಪು ದಾರಿ ಹಿಡಿಬೇಕು ಅಗೇನ್ಸ್ಟ್ ದ ಕರೆನ್ಸಿ ಅಂತ ಹೇಳಿ. ಇದೆಲ್ಲ ಟೆಂಪರರಿ ಸರ್, ಇದೆಲ್ಲ ನಡೆಯಲ್ಲ. ಈ ನಾಟಕ ಎಲ್ಲ ಬಿದೋಯ್ತು. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಲ್ವೇ? ಆರ್ಥಿಕವಾಗಿ ದಿವಾಳಿ ಅಲ್ಲ ಸರ್, ಯು ಆರ್ ಕೌಂಟಿಂಗ್ ದ ಟೈಮ್. ನಾನು ಹೊರಗಡೆ ಹೋದಾಗ ಎಷ್ಟು ದೇಶ ಆಗಿದೆ ಅಂತ ಕೌಂಟ್ ಮಾಡಬೇಕು. ಆ ಪರಿಸ್ಥಿತಿ ಬಂದಿದೆ. 5-6 ದೇಶವಾಗುವಂಥದ್ದು. ಜನಕ್ಕೆ ಊಟ ಇಲ್ಲ, ಬದುಕಿಗಿಲ್ಲ, ದಾರಿ ಇಲ್ಲ, ಕತ್ತೆ ಮಾರಾಟ ಮಾಡಿ ಅವರು ಬದುಕ್ತಾ ಇದ್ದಾರೆ. ಸೊ ಆ ದೇಶ ಯು ಕೆನಾಟ್ ಇಮ್ಯಾಜಿನ್. ಇದು ಸೆಕೆಂಡ್ಲಿ ಈಗ ಅವ್ನು ಡಿಕ್ಟೇಟರ್ ಮಾಡಲಿಕ್ಕೆ ಹೊರಟಿದ್ದಾರೆ. ದೇಶಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವನ್ನ ಪ್ರಧಾನಮಂತ್ರಿ ಜೈಲಿನಲ್ಲಿ ಇಟ್ಟು ಆ ಮಟ್ಟಕ್ಕೆ ಹಿಂಸೆ ಕೊಡ್ತಿದ್ದಾರೆ ಅಂತಕ್ಕಂಥದ್ದೇನೋ ಒಂದಷ್ಟು ಸುದ್ದಿ ಅದಕ್ಕೋಸ್ಕರ ಯಾವ್ಯಾವ ಅಗೇನ್ ನೀವು ಮುಗಿಸ್ಬೇಕಾರೆ ಎವ್ರಿಥಿಂಗ್ ಇಸ್ ಮೂವಿಂಗ್ ಟುವರ್ಡ್ಸ್ ಲೈಟ್. ಅಲ್ಟಿಮೇಟ್ಲಿ ಒಳ್ಳೆಯದೇ ಇದಾಗುತ್ತೆ. ಅಂಡ್ ನಮ್ಮ ಧರ್ಮದಲ್ಲಿ ವಿ ಹ್ಯಾವ್ ಪ್ರೂವ್ಡ್ ಇಟ್. ಅಲ್ಟಿಮೇಟ್ಲಿ ಗೆಲುವಾಗೋದು ಒಳ್ಳೆಯದಕ್ಕೆ ಜಯ ಇದೆ.
ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಸತ್ಯ ಅನ್ನೋದನ್ನ ಯಾರು ಸಜ್ಜನರಿಗೆ ಗೆಲುವು. ಆದ್ರೆ ಒಳ್ಳೆ ದಿಕ್ಕಿನಲ್ಲೇ, ಒಳ್ಳೆ ಯೋಚನೆಯಲ್ಲೇ, ಒಳ್ಳೆ ದಾರಿಯಲ್ಲೇ ಅಲ್ಟಿಮೇಟ್ ಇರುವಂತದ್ದು ವರ್ಲ್ಡ್ ವಿಲ್ ಗೋ ಟುವರ್ಡ್ಸ್. ಸಮಸ್ಯೆ ಏನು ಅಂದ್ರೆ ನಿಮಗ್ ಒಳ್ಳೇದಾಗಿರೋದು ಇನ್ನೊಬ್ಬರಿಗೆ ಬೇರೆ ಆಗಿರುತ್ತೆ, ಅದು ಒಳ್ಳೇದಾಗಿರೋದಿಲ್ಲ. ಮೀಟ್ ಫಾರ್ ಒನ್ ಇಸ್ ಪಾಯ್ಸನ್ ಫಾರ್ ದ ಅದರ್, ಅದೆಲ್ಲ ಶಬ್ದಕ್ಕೆ ಉಪಯೋಗ ಆಗುತ್ತೆ. ಬಟ್ ಇದನ್ನ ನಿಮ್ಮ ತರ ಯೋಚನೆ ಮಾಡಿದ್ರೆ ನಾನೇನ್ ಹೇಳ್ಬೇಕು ಅಂದ್ರೆ ಕಡಿಮೆ ಮಾಡಿ ಅಂತ. ಅಷ್ಟನ್ನ ಇದು ಜನ, ಒಳ್ಳೆ ಜನನ ಹೆಚ್ಚೆಚ್ಚು ಆದ್ರೆ ಥಿಂಗ್ಸ್ ವಿಲ್ ಬಿಕಮ್ ಬ್ರೈಟರ್. ಇದೊಂದು ಸುದ್ದಿ ನಿಮ್ ಬಗ್ಗೆ ಕೇಳ್ಬಿಡ್ಬೇಕು ನಾನು. ಈಗ ಡಿಸೆಂಬರ್ 1ನೇ ತಾರೀಕಿನ ಈ ಸ್ವತ್ತು ಜಾರಿಯಾಗಿ ಸುಮಾರು ರಾಜ್ಯಾದ್ಯಂತ 90 ಲಕ್ಷ ಜನರಿಗೆ ಆಸ್ತಿ ಅಧಿಕೃತವಾಗಿ ಅವರಿಗೆ ಮಾನ್ಯತೆಯನ್ನ ಸಿಗುವಂತ ಒಂದು ಕಂಪ್ಯೂಟರೈಸೇಷನ್ ಈ ಸ್ವತ್ತು ಆಗಿ ಬಹಳ ಅದ್ಭುತವಾಗಿ ತೆಗೆದ ಕ್ರಾಂತಿ ವಿಚಾರ ನಡೆಯುತ್ತೆ. ಕ್ರಾಂತಿಗಿಂತ ಹೇಳಕೋಬೇಡಿ, ಯಾಕಂದ್ರೆ ಒಳ್ಳೇದು. ಎವ್ರಿಥಿಂಗ್ ಶುಡ್ ಮೂವ್ ಟು ದಟ್. ಆದ್ರೆ ಜನಕ್ಕೆ ನೀವು ಇದನ್ನ ಏನೋ ಮಾಡ್ತಾ ಇದ್ದೀನಿ ಏನೋ ಅಂತದ್ರ ನಾಟಕ, ಇಟ್ಸ್ ಡ್ರಾಮಾ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಖಾತಾ ಅಲ್ಲ, ನಿಮ್ಮ ಹತ್ರ ಇದೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ಯು ಟು ಕಂಪ್ಯೂಟರೈಸ್ ಮಾಡ್ಲಿಕ್ಕೆ, ಆಟೋಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ನಿಮ್ಗೆ ಏನ್ ತೊಂದ್ರೆ? ಹೂ ಸ್ಟಾಪ್ ಯು? ಜನ, ಮೆಜಾರಿಟಿ ಆಫ್ ಜನ ಖಾತಾ ಇದ್ದವ್ರಿಗೆ ಆಟೋಮ್ಯಾಟಿಕ್ಲಿ ಈ ಖಾತಾ ಬರ್ಬೋದಾಗಿತ್ತಲ್ಲ. ಕರೆಕ್ಟ್. ನೀವ್ ಯಾಕೆ ಜನನ್ನ ಪುಷ್ ಮಾಡಿ ಈ ಖಾತಾ ಮಾಡ್ತಾ ಇದೀವಿ ಇದು ಅಂತ? ಈ ಖಾತಾ ಮಾಡ್ತಾ ಇರೋದು ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್, ಎಲ್ಲವೂ ನೀವು ನೋಡಿದ್ರೆ ಫೋಕಸ್ ಆಫ್ ರೆವಿನ್ಯೂ ಜನರೇಷನ್. ದಿವಾಳಿ ಆಗಿದೆ. ನೀವು ಸೆಪರೇಟ್ ಆಗಿ ತಗೊಂಡ್ರೆ, ನಾನು ಅದ್ರ ಬಗ್ಗೆ ಹೇಳಿದೆ. BMTC ನಾನು ಕೋ-ಚೇರ್ಪರ್ಸನ್, ಜನ ಪರವಾಗಿ ಕಮ್ಯೂಟರ್ ಅಡ್ವೈಸರಿ ಫೆಸಿಲಿಟೇಷನ್ ಕಮಿಟಿ ಅಂತ ಕಲ್ಪನೆ ಮಾಡಿ ಇದು 2005 ಶುರು ಆಯ್ತು. ಎಲ್ಲಿ ನೀವು ಬಿಟ್ಟು ಕೊಡ್ತೀನಿ, ಎಲ್ಲ ಬಿಟ್ಟು ಎಷ್ಟು ಅಂತ ಕೊಡ್ತೀನಿ? ಗಜನ್ ಏನಾದ್ರು ಇದ್ರೆ ತಾನೆ ಹೊರಗಡೆ ಬರ್ಲಿಕ್ಕೆ. ಸೊ ಆ ತರ ಮಾಡೋದ್ರಿಂದ ಎವ್ರಿಥಿಂಗ್ ಇಸ್ ಓರಿಯೆಂಟೆಡ್ ಟುವರ್ಡ್ಸ್ ಮೇಕಿಂಗ್ ಮನಿ. ಎಲ್ಲದನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಇನ್ನು ಯಾವುದೂ ಬಾಕಿ ಉಳಿದಿಲ್ಲ. ಜನ ಬೇಸತ್ತು ಹೋಗಿದ್ದಾರೆ. ಅಂಡ್ ಇದರಲ್ಲಿ ಐ ಅಗ್ರಿ ವಿತ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಸೇಸ್ ಇದು ನಾವು ಬಂದಾಗ ಇದನ್ನೆಲ್ಲ ತಗೋಬೇಡಿ ಅಂತ ಹೇಳಿದ್ರು. ಹೌದು, ಅವರು ತಗೋಬೇಡಿ ಅಂತ ಹೇಳಿದ್ರು. ರಿವರ್ಸ್ ಆಗ್ತದೆ. ನಾನ್ ಬಂದಾಗ ಬಿಟ್ಟಿ ಮಾಡ್ಕೊಡ್ತೀನಿ, ಈ 3 ಲಕ್ಷ 4 ಲಕ್ಷ ಎಲ್ಲ ಜನ ಕೊಡೋದು ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಇದೆಲ್ಲ ಕೆಲವೆಲ್ಲ ಮೋರ್ ಔಟ್ ಆಫ್ ಪಬ್ಲಿಸಿಟಿ, ಮೋರ್ ಔಟ್ ಆಫ್ ಇದು. ಈ ಖಾತಾ ಇಟ್ಸ್ ನಾಟ್ ಎ ವೆರಿ ಬಿಗ್ ಸ್ಟೋರಿ. ನೀವು ಆಟೋಮ್ಯಾಟಿಕ್ ಆಗಿ ನಿಮ್ ಜನ ಹಾಕಿ ಒಳಗಡೆ ಮಾಡ್ಬೇಕಂತದನ್ನ ವೈ ಆರ್ ಯು ಪಬ್ಲಿಸೈಸಿಂಗ್ ಇಟ್? ಯಾರು ಬಿ ಖಾತಾ ಮಾಡಿಸಿದ್ರು? ಬಿ ಖಾತಾ ಅಂದ್ರೆ ಡಿಫೆಕ್ಟಿವ್ ಖಾತಾ. ಡಿಫೆಕ್ಟಿವ್ ಖಾತಾ ಯಾರು ಮಾಡಿಸಿದ್ರು? ನೀವೇ. ರೆವಿನ್ಯೂ ಸೈಟ್ಸ್ ಎಲ್ಲ ನೀವೇ ಎಂಕರೇಜ್ ಮಾಡಿದ್ದು. ರೆವಿನ್ಯೂ ಸೈಟ್ಸ್ ಎಲ್ಲ ನಿಮ್ ಕಣ್ ಮುಂದೆ ಆಗಿತ್ತು. ನಿಮ್ಗೆ ಗೊತ್ತಿದೆ ಎಷ್ಟು ಲೆಕ್ಕ, ಏನ್ ಲೆಕ್ಕ. ಅದನ್ನ ಡೀಲ್ ಮಾಡ್ಬೇಕಾದ್ರೆ ಅವತ್ತು ಭ್ರಷ್ಟಾಚಾರದಲ್ಲಿ ನೀವು ದುಡ್ಡು ತಗೊಂಡಿದ್ರಿ, ಅದನ್ನ ಬಿಟ್ರಿ. ಇವತ್ತು ಅವ್ರನ್ನೇ ದುಡ್ಡು ಕೊಡಕ್ ಹೇಳ್ಬಿಟ್ಟು ಈಕ್ವಲೈಸ್ ಮಾಡ್ತಾ ಇದ್ದೀರಿ. ಎಷ್ಟು ಕರೆಕ್ಟ್ ಇದು? ಅಕ್ರಮ ಸಕ್ರಮ. ಈ ವಾರದ ಕೊನೆಯ ಒಂದು ವಿದ್ಯಮಾನದ ಬಗ್ಗೆ ಮಾತಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮ್ಮ ರಾಮ ಮಂದಿರದ ಮೇಲೆ ಧರ್ಮ ಪತಾಕೆ ಹಾರಾಟವನ್ನು ನಡೆಸ್ತು. ಎಷ್ಟು ವರ್ಷಗಳ ತಪಸ್ಸು, ಹೋರಾಟ, ತ್ಯಾಗ, ಬಲಿದಾನ ಎಲ್ಲವೂ ನಂತರ ಸುಂದರವಾದ ದೇವಸ್ಥಾನ ಅಲ್ಲದು ಬಂತು. ಅದರ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಅಲ್ಲಿ ಧರ್ಮ ಪತಾಕೆಯನ್ನು ಹಾರಾಟವನ್ನು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಈ ಧರ್ಮ ಧ್ವಜವನ್ನು ಹಾರಿಸೋದೇ ಒಂದು ಸಂಪ್ರದಾಯ. ಪುರಿ ಆಗಿರ್ಬೋದು, ದ್ವಾರಕಾ ಆಗಿರ್ಬೋದು, ಸೋಮನಾಥ ಆಗಿರ್ಬೋದು, ಎಲ್ಲ ಕಡೆಗಳು ಎಷ್ಟೋ ದಿನಕ್ಕೆ ಎಷ್ಟೋ ಸಾರಿ ಬದಲಾವಣೆ ಮಾಡ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಯಾರು ವಿರೋಧಿಸ್ತಾ ಇದ್ದಾರೆ ಅವರೇ ಕೇಳ್ತಿಲ್ಲ. ಇಲ್ಲಿ ನಮ್ಮ ಆತ್ಮ ಅಥವಾ ನಮ್ಮ ವಾಸ್ತವಿಕವಾದಂತ ಈ ಕಲ್ಚರ್ ಇದೆ, ಅದು ಕೇಳ್ತಾರ. ಯಾರು ಕಟ್ಟಿದ್ರು ರಾಮರ ದೇವಸ್ಥಾನನ? ಇಷ್ಟರ ಮಟ್ಟಕ್ಕೆ ಬಂದಿದ್ದು ಯಾರು? ಎಷ್ಟು ಸರ್ಕಾರ ದುಡ್ಡು ಕೊಡ್ತು? ಅದರಿಂದ ಇಷ್ಟು ಜನಕ್ಕೆ ಇವಾಗ ಕ್ರಿಯೇಟ್ ಆಗ್ತದೆ ಕೆಲಸವಾಗ್ಲಿ, ಅದರ ಇದಾಗ್ಲಿ, ಲಕ್ಷ ಕೋಟಿ ಜನ ಬಂದು ಅದಕ್ಕೆ ಸ್ವೀಕಾರ ಮಾಡ್ತಾರೆ. ಸೊ ಇದೆಲ್ಲ ಹೆಂಗಾಗ್ತಾ ಇದೆ? ಇದರ ಮರ್ಮ ಏನು? ಎಲ್ಲವೂ ಜನರಿಂದಾನೇ ಬರ್ತಾ ಇದೆ. ಪಬ್ಲಿಕ್ ಆರ್ ವಿಸಿಟಿಂಗ್, ಪಬ್ಲಿಕ್ ಆರ್ ಪೋರಿಂಗ್ ದರ್ ಹಾರ್ಟ್ಸ್, ಮನಿ ಎಲ್ಲವೂ ಕೊಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಇದು ಸೈಲೆಂಟ್ ರೆವಲ್ಯೂಷನ್ ವಿಚ್ ವಿಲ್ ಬಿ ವೆರಿ ಹಿಸ್ಟಾರಿಕ್. ಇದು ಡೆಫಿನೆಟ್ಲಿ ಹಿಸ್ಟಾರಿಕ್ಕು. ಇದನ್ನ ಇದು ಮಾಡಿದಂಥದ್ದು. ಆ್ಯಂಡ್ ಇದು ಹೊರಗಡೆ ನೋಡಿಲ್ದೇ ಇರೋರಿಗೆ ಇದನ್ಸಿದೆ. ಪಂಚಕೋಸಿ ಪರಿಕ್ರಮ ಅಂತ ಏನು ರಾಮರ ಅಯೋಧ್ಯೆಯಲ್ಲಿದೆ,
ಆ ಅಯೋಧ್ಯೆ ಫುಲ್ಲು ಯಾರು ಇದೇ ಇಲ್ಲ ಸರ್. ಇಟ್ ವಾಸ್ ವಾಸ್ತವಿಕವಾಗಿ ಅಯೋಧ್ಯ ನೀವು ನೋಡಿದ್ರೆ ಅಲ್ಲಿ ಎಲ್ಲ ಯಾರು ಮಾಂಸ ತಿಂದವರು ಇರಲಿಲ್ಲ. ಆ್ಯಂಡ್ ಫೈಜಾಬಾದಲ್ಲಿ ಯಾರ ನಿಮ್ಮ ಮುಸ್ಲಿಂ ಪಾಪ್ಯುಲೇಷನ್ ಇರ್ತವ್ರದ್ದು, ಅಯೋಧ್ಯೆಯಲ್ಲಿ ಹಿಂದೂ ಪಾಪ್ಯುಲೇಷನ್ನೇ, ಮುಸ್ಲಿಂ ಪಾಪ್ಯುಲೇಷನ್ ಇರಲಿಲ್ಲ. ಇದ್ದಪ್ಪ ಒಬ್ಬ ಅವನು ತೀರ್ಕೊಂಡ. ಸೊ ಆ ದೃಷ್ಟಿಯಿಂದ ಇದೆಲ್ಲೂ ಪೊಲಿಟಿಕಲಿ ಜನರನ್ನ ದಾರಿ ತಪ್ಪಿಸುವಂಥದ್ದು, ಜನರನ್ನ ಇಫ್ ಯು ಕಂಪೇರ್ ಇಟ್ ಲೈಕ್ ದ್ಯಾಟ್, ಇಟ್ ಈಸ್ ಸಿಮಿಲರ್ ಟು ಐಸಿಸ್. ಇದು ಈ ವರ್ಲ್ಡ್ ಎಲ್ಲ ಪ್ರಪಂಚವೆಲ್ಲ ಇಸ್ಲಾಮಿಕ್ ಸ್ಟೇಟ್ ಮಾಡ್ತೀನಿ ಅಂತ ಹೋದ್ರೆ ಎಲ್ಲಿ ದೇವ್ಗಾನ್. ಆ ರೀತಿ ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ಇದಾಗತ್ತೆ, ಒಳ್ಳೇದು ಮಾಡಕ್ಕೆ ಹೋದ್ರೆ ಈ ಥರ ಅಯೋಧ್ಯೆ ಆಗುತ್ತೆ. ಎಸ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯೋಧ್ಯೆ ರಾಮ ಮಂದಿರ, ನೋ ಕಮೆಂಟ್ಸ್. ಹಾಂ, ಇದರೊಂದಿಗೆ ನಮ್ಮ ಈ ಪ್ರಚಲಿತ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಎರಡೂ ದಿನಗಳು ಬಂದು ನಮ್ಮೊಟ್ಟಿಗಿದ್ದು ನಮ್ಮ ಅನೇಕ ವಿಚಾರಗಳನ್ನು, ಇಡೀ ವಿಶ್ವದ ವಿಚಾರಗಳನ್ನು ಕಣ್ಮುಂದೆ ತರೋದು ವಿಶ್ವ ಮಾತಾಡೋದಕ್ಕೆ ವಿಶ್ವಂ ವಾಹಿನಿ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ತೆ. ವಿಶ್ವಂ ವಾಹಿನಿ ವಿಶ್ವವ್ಯಾಪಿ ಆಗಲಿ ಅಂತ ಹೇಳ್ತಾ ನಿಮಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು 2 ದಿನಗಳ ಈ ಪ್ರಚಲಿತ. ಮುಂದಿನ ವಾರ ಮತ್ತಷ್ಟು ವಿಚಾರಗಳೊಂದಿಗೆ, ವಾರದ ವಿಚಾರಗಳೊಂದಿಗೆ ಭೇಟಿ ಆಗ್ತೇವೆ. ನಮಸ್ಕಾರ.